ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने. अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये. मुन्नै विनयहल மூங்கில் குடியமுதம் பொன்னம் கமலபோதிரண்டும் என்னுடைய சென்னைக்கணியாக சேர்த்தினேன் தென்புலத்தார்க்கு என்ன கடவுடையேன் யான். நயந்தரு பேரின்பமெல்லாம் பழுதின்றி நன்னினற்பால் சயந்தரு கீர்த்தி ராமானுஜமுனிதாளினை மேல் உயர்ந்த குணத்து திருவரங்கத்தமுதோங்கும் அன்பால் இசை கலித்துறை அந்தாதி ஓத இசை அன்பாலியம்பும் கலித்துறை அந்தாதி ஓத இசை நெஞ்சமே. இனியன் குறை நமக்கு எம்பெருமானார் திருநாமத்தால் முனி தந்த 108 சாவித்ரி என்னும் பொருளை கனி தந்த செஞ்சொல் கலித்துறையந்தாதி பாடித் தந்தான். புனிதன் திருவரங்கத்தமுதாகிய புண்ணியனே, சொல்லின் தொகை கொண்டு உனதடி போதுக்கு தொண்டு செய்யும் நல்லன்பரே தும்முன்னாமெல்லாம் என் தன்னாவினுள்ளே அல்லும் பகலும் அமரும் படி நல்க அருஷமயம் வெல்லும் பரமா ராமானுஜா இதன் விண்ணப்பமே. ಎಲ್ಲರಿಗೂ ನಮಸ್ಕಾರ. 87 ಆಗಿತ್ತು, 88 ಆಗಿತ್ತು ಅನ್ಸುತ್ತೆ. 89 90 ಹೇಳ್ಕೊಬೇಕು. ಓಕೆ, 89. போற்றரும் ಶೀಲತೆ ರಾಮಾನುಜ. ಅಡಿಯನ್ ಮಾಮಿ ನಮಸ್ಕಾರ. ಮಾಮಿ ನಮಸ್ಕಾರ. ಪವಿತ್ರ போற்றும் ஷீலத்து ராமானுஜா. போற்றரும் ஷீலத்தி ராமானுஜா. போற்றரும் ஷீலத்து ராமானுஜா. தெரிந்து சாத்துவனேன் அது தாழ்வது தீரில். நின் புகழ் தெரிந்து சாற்றுவனேல் அது தாழ்வாது தீரில். உன் சீர்த்தனக்கோர் ஏத்தம் என்றே கொண்டிருக்கிலும் என் மனமே உன் சீர்த்தனக்கோர் ஏத்தமென்றே கொண்டிருக்கிலும்
உன் சீர்த்தனக்கு ஓர் ஏற்றமென்றே கொண்டிருக்கிலும் என் மனமேத்தி அன்றி ஆத்தகில்லாது என் மனம் ஏத்தி என்று யாத்தகில்லாது இதற்கென் நினைவாய் என்றிட்டஞ்சுவனே இதற்கு என் நினைவா என்றிட்டு அஞ்சுவனே போற்றரும் சீலத்து ராமானுஜா நின் புகழ் தெரிந்து சாத்துவனேல் அது தாழ்வது தீரில் உன் சீத்தனக்கோர் ஏத்தம் என்றே கொண்டிருக்கிலும் என் மனமேத்தி அன்றி ஆத்தகில்லாது இதற்கென் நினைவாய் என்றிட்டஞ்சுவனே போற்றரும் ஸ்ரீலத்து இராமானுஜா நின் புகழ் தெரிந்து சாற்றுவனேல் அது தாழ்வு அது தீரில் உன் சீர்த்தனக்கு ஓர் ஏற்றமென்றே கொண்டிருக்கிலும் என் மனம் ஏத்தி என்று ஆத்தகில்லாது இதற்கு என் நினைவா என்றிட்டு ಅঞ্ಜುವನೇ. ಹೊಗಳಬೇಕು ಅಂತ ಅನ್ಕೊಂಡ್ರೆ ಶೀಲತ್ತಿ ರಾಮಾನುಜ ಅಂತಾನೆ ಹೇಳ್ತಾರೆ. ಶೀಲ ಅಂತ ಹೇಳಿದ್ರೆ ಯಾರ ಬಗ್ಗೆಯೂ ಒಂದು ಕ್ಷಣ ಕೂಡ ತಪ್ಪಾಗಿ ತಿಳ್ಕೊಳ್ತಾ ಇರ್ಲಿಲ್ವಂತೆ. ನಾವಾಗೆ ಪ್ರೀಕನ್ಸೀವ್ಡ್ ನೋಷನ್ ಅಂತ ಹೇಳ್ತೀವಿ, ಮೆಂಟಲ್ ಬ್ಲಾಕ್ಸ್ ನಮ್ಗೆಲ್ಲ. ಯಾಕಂದ್ರೆ ಜಡ್ಜ್ಮೆಂಟಲ್, ಪ್ರತಿಯೊಬ್ಬರನ್ನು ನಾವು ಇವ್ರು ಹೀಗೆ ಅವ್ರು ಹಾಗೆ ಅಂತ ಜಡ್ಜ್ಮೆಂಟಲ್, ನಾವೇ ತುಂಬಾ ಬುದ್ಧಿವಂತರು ಅಂತ ಅನ್ನೋ ತರ ಜಡ್ಜ್ ಮಾಡೋದು, ಆ ಜಡ್ಜ್ಮೆಂಟಲ್ ಆಗಿರ್ತೀವಿ, ಅದು ತಪ್ಪು ಅಂತ. ಪೋಟ್ರರು ಶೀಲತ್ತಿ ರಾಮಾನುಜ ಒಂದು ಒಳ್ಳೆ ಗುಣ ಭಗವದ್ ರಾಮಾನುಜರಿಗೆ ಅಂತ ಹೇಳಿದ್ರೆ ಯಾರ ಬಗ್ಗೆನೂ ಅವ್ರು ಹಾಗೆ ಲೇಸಾಗಿ ಲಘುವಾಗಿ ಎಣಿಸ್ತಾನೆ ಇರ್ಲಿಲ್ವಂತೆ. ಯಾದವ್ ಪ್ರಕಾಶರು ತನಗೆ ವಿಷ ಇಟ್ರು ಅಂತ ಗೊತ್ತಿದ್ದಾಗ ಕೂಡ ವಾಪಸ್ಸು ಅವರು ತೀರ್ಥಯಾತ್ರೆಯಿಂದ ಬಂದಾಗ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಗುರುಕುಲದಲ್ಲಿ ಮತ್ತೆ ಹೋಗಿ ಸೇರ್ಕೊಳ್ಬೇಕು ಅಂತ ನೋಡ್ತಾರೆ. ಅವಾಗ ಯಾದವ್ ಪ್ರಕಾಶರಿಗೆ ಒಂದ್ ಸ್ವಲ್ಪ ಒಂಥರ ಇದು ಅಳುಕಿರತ್ತೆ, ಒಂಥರ ಗಿಲ್ಟಿ ಫೀಲಿಂಗು, ಅಂದ್ರೆ ತಪ್ಪು ಮಾಡಿದ್ದು ಒಂದು ಇದಿರತ್ತಲ್ಲ, ಅದು ಆ ಭಾವನೆ ಅವ್ರಿಗಿರತ್ತೆ. ಆದ್ರೆ ಇವ್ರು ಒಂದ್ ಸ್ವಲ್ಪನೂ ಏನೋ ತೋರಿಸ್ಕೊಳ್ದೆ, ಇವ್ರು ತನಗೆ ವಿಷ ನೀರಲ್ಲಿ ತಳ್ಳಿ ಸಾಯಿಸ್ಬೇಕು ಅಂತ ಇದ್ರೆ ಕೂಡ ನನಗೆ ಗೊತ್ತಾಗಿತ್ತು ಅನ್ನೋದೆಲ್ಲ ಏನೋ ತೋರಿಸ್ಕೊಳ್ದೇನೆ ಮತ್ತೆ ಎಲ್ಲಿ ಹೋಗ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಗುರುಗಳ ಸ್ಥಾನದಲ್ಲಿ ಅವ್ರು ಇದ್ರು, ಇನ್ನೊಂದು ಪಾಠ ತಪ್ಪ ಹೋಗ್ಬಿಡತ್ತೆ ಅಂತ. ಬ್ರಾಹ್ಮಣನಾಗಿ ವಿದ್ಯಾ ಕಲ್ತ್ಕೊಳ್ದೆ ಹೋದ್ರೆ ಅನಾಶ್ರಮಿ ಆಗ್ಬಿಡ್ತಾನೆ, ಬ್ರಹ್ಮಚಾರಿಯಾಗಿದ್ದು ಅನಾಶ್ರಮಿ ಆಗ್ಬಿಡ್ತಾನೆ. ಅದು ತುಂಬಾ ಇದು ಕೆಟ್ಟದಾಗಿ ಆಗಿನ ಕಾಲಕ್ಕೆ ಅನ್ಕೊಳ್ತಾ ಇದ್ರು. ಅಂದ್ರೆ ವೇಲೆ ಬೆಟ್ಟಿ ಇಲ್ಲದೆ ಅಂತಾರ ಆತರ ಅನಾಶ್ರಮಿ ಆಗ್ಬಿಟ್ರೆ ಅದು ತುಂಬಾ ತಪ್ಪು ಅನ್ನೋ ತರ. ವಿದ್ಯೆ ವೇದ ಕಲೀಲೇಬೇಕು, ಓದ್ಕೊಳ್ಳೇಬೇಕು, ಅದು ಇಲ್ಲದೆ ಹೋದ್ರೆ ಅನಾಶ್ರಮಿ ಆಗ್ತಾರೆ, ತನ್ಗೆ ಗುರುಗಳು ಇರಲ್ದೆ. ಅದಕ್ಕೋಸ್ಕರ ಹಾಗೆ ಹೋದ್ರು ಶೀಲತ್ತಿ ರಾಮಾನುಜರು. ಅದೇ ತರನೇ ಒಬ್ಬ ಬೀದಿಯನ್ನ ಗುಡಿಸಿ ಶುದ್ಧವಾಗಿ ಇಟ್ಕೊಂಡಿದ್ದ ಧನುರ್ವಿಲ್ಲಿದಾಸ್ ಅನ್ನೋನನ್ನ ಕೀಳಾಗಿ ಕಾಣದೆ ಅವನನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ಮಾತಾಡಿಸ್ತಾ ಇರ್ತಾರಂತೆ. ಇದೆಲ್ಲ ಅವ್ರ ಶಿಷ್ಯರಿಗೂ ಕೆಲವರಿಗೆಲ್ಲ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಇವರು ಎಂಬಾರ್ ಜೊತೆಗೆ ಹೋಗಿ ಸ್ನಾನ ಮಾಡ್ಬೇಕಾದ್ರೆ ಅವರು ಒಂದು ಶಾಲು ಹಾಕಿ ಕೈ ಹಿಡ್ಕೊಳ್ತಾ ಇದ್ರಂತೆ. ಇದರಿಂದ ಕಾವೇರಿಯಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಅವ್ರು ಕೈ ಹಿಡ್ಕೊಳ್ಬೇಕಾದ್ರೆ ಒಂದು ಶಾಲು ಹಾಕಿ ಕೈ ಹಿಡ್ಕೊಂಡ್ ಬರ್ತಾ ಇದ್ರಂತೆ. ಅದಕ್ಕೆ ಧನುರ್ವಿಲ್ಲಿದಾಸನ್ ನೋಡಿದ ತಕ್ಷಣ ಅವ್ನ ಹೆಗಲ ಮೇಲೆ ಕೈ ಹಾಕೊಳ್ತಾ ಇದ್ರು. ಅವಾಗ ಎಲ್ಲಾರ್ಗೂ ತುಂಬಾ ಸಿಟ್ಟು ಬರ್ತಾ ಇತ್ತಂತೆ, ನಮಗಿಂತ ಅವನೇ ಹೆಚ್ಚಾಗ್ಬಿಟ್ನೋ, ಅವನ ಹೆಗಲ ಮೇಲೆ ಕೈ ಹಾಕೊಳ್ತಿದ್ದಾರೆ ಅಂತ. ಉತ್ತಮ ಗುಣವನ್ನ ಪರಿಶೀಲನೆ ಮಾಡ್ತಾ ಇದ್ರು. ಭಗವಂತನೇ ಅವನು ಧನುರ್ವಿಲ್ಲಿದಾಸನಿಗೆ ಒಂದು ಕೃಪೆ, ದೊಡ್ಡ ಕೃಪೆ ಮಾಡ್ತಾರೆ. ಯಾವ ಅಂದ್ರೆ ಅವ್ರು ಕೇವಲ ಇವರು ಶೀಲದಿಂದಲೇ ಅಷ್ಟೇನೆ, ಅವನು ಯಾವನೋ ಒಬ್ಬ ಬೀದಿ ಗುಡ್ಸೋನು ಅಂತ ಬಿಟ್ಬಿಡ್ಲಿಲ್ಲ. ಯಾವಾಗ್ಲೂ ನೋಡ್ತಾ ಇದ್ರಂತೆ ಉತ್ಸವಾದಿಗಳೆಲ್ಲ ಬರ್ಬೇಕಾದ್ರೆ ಒಂದು ಕೊಡೆ ಹಿಡ್ಕೊಂಡು ತನ್ನ ಹೆಂಡತಿಗೆ ಕೊಡೆ ಹಿಡ್ಕೊಂಡು ನಿಂತಿರ್ತಾ ಇದ್ನಂತೆ. ಎಲ್ಲರೂ ಲೇವಡಿ ಮಾಡ್ತಾ ಇದ್ರು ಅವನನ್ನ, ಧನುರ್ವಿಲ್ಲಿದಾಸನನ್ನ. ಹೆಂಡತಿ ಅವನು ಹೆಂಡತಿಗೆ ಯಾವಾಗ್ಲೂ ಕೊಡೆ ಹಿಡಿತಾನೆ, ಹಾಗೆ ಹೀಗೆ ಲೇವಡಿ ಮಾಡ್ತಾ ಇದ್ರು. ಭಗವದ್ ರಾಮಾನುಜರು ಹಾಗ ಅನ್ಕೊಳ್ಳಿಲ್ವಂತೆ. ಯಾಕಂದ್ರೆ ಕೇಳಿದ್ರಂತೆ, ಯಾಕೆ ಇವನಿಗೆ ಯಾವಾಗ್ಲೂ ಹೀಗೆ ಕೊಡೆ ಹಿಡಿತಾ ಇದ್ದಾನೆ? ಇಲ್ಲ ಗುರುಗಳೇ, ಅವನು ಹೆಂಡತಿ ಕಣ್ಣು ತುಂಬಾ ಸುಂದರವಾಗಿದೆ ನಿಜ, ಆದ್ರೆ ಅವನು ಅಷ್ಟು ಸುಂದರವಾಗಿ ಬೇರೆ ಯಾರು ಇಲ್ಲ ಅನ್ನೋ ತರ ಸದಾ ತನ್ನ ಹೆಂಡತಿಯನ್ನೇ ಕಾಪಾಡ್ತಾ ಇರ್ತಾನೆ ಅಂತ. ಅವಾಗ ಅವನನ್ನ ಕೇಳ್ಬೇಕು ಅಂತಾರೆ. ಅಯ್ಯೋ, ನಾವೆಲ್ಲ ಕೇಳಾಯ್ತು, ಎಲ್ಲ ತಮಾಷೆನೂ ಮಾಡಾಯ್ತು, ಅವನೇನು ಸುಧಾರಿಸೋದಿಲ್ಲ ಅಂತ ಹೇಳ್ತಾರೆ ಅವರೆಲ್ಲ. ಅವಾಗ ಭಗವದ್ ರಾಮಾನುಜರು ಹೇಳ್ತಾರೆ, ಇಲ್ಲ ನಾನ್ ಪ್ರಯತ್ನ ಪಡ್ತೀನಿ ಅಂತ ಹೋಗಿ ಕೇಳ್ತಾರೆ. ಯಾವಾಗ
ಏನು ಧನುರ್ವಿಲಿದಾಸರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಏನು ನೀನು ವಿಶೇಷ ಹೀಗೆ ಯಾವಾಗ್ಲೂ ಕೊಡೆ ಹಿಡ್ಕೊಂಡಿರ್ತೀಯಲ್ಲ ಅಂತ. ಹೌದು ಸ್ವಾಮಿ, ನನ್ನ ಹೆಂಡತಿ ಕಣ್ಣುಗಳು ತುಂಬಾ ಸುಂದರವಾಗಿದೆ, ಅದು ಯಾವ ಕಾಲಕ್ಕೂ ಈ ಬಿಸಿಲಿಗೆ ನೊಂದು ಹೋಗ್ಬಿಡ್ಬಾರ್ದು, ಒಳ್ಳೆ ಪುಷ್ಪದ ತರ ಅದು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಓಹೋ, ನೀನು ಸಾಧಾರಣವಾಗಿ ನೀ ಎಲ್ಲ ಕೆಲಸವನ್ನು ತುಂಬಾನೇ ಚೆನ್ನಾಗಿ ಮಾಡ್ತೀಯ, ಆದ್ರೆ ಭಗವಂತನ ಉತ್ಸವ ಬರುವಾಗ ಅವನನ್ನ ನೋಡೋದು ಬಿಟ್ಟು ನೀನು ನಿನ್ನ ಹೆಂಡತಿಯನ್ನ ಗಮನಿಸ್ತಾ ಇರ್ತೀಯಲ್ಲ. ಅಂದ್ರೆ ನನ್ನ ಕೆಲಸ ನಾನು ಮಾಡಾಯ್ತು, ಇವಾಗ ನನ್ನ ಕರ್ತವ್ಯ ನಾನು ನನ್ನ ಹೆಂಡತಿಯನ್ನ ಕಾಪಾಡೋದು, ಅವಳ ಕಣ್ಣನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವಳಷ್ಟು ಸುಂದರ ಕಣ್ಣು ಈ ಪ್ರಪಂಚದಲ್ಲೇ ಯಾರು ಇಲ್ಲ ಗೊತ್ತಾ ಗುರುಗಳೇ ಅಂತ ನಿಸ್ಸಂಕೋಚವಾಗಿ ರಾಮಾನುಜರಿಗೆ ಹೇಳ್ತಾರಂತೆ. ಓಹೋ ಹೌದಾ ಅಂತ ಕೇಳ್ತಾರೆ. ಹೌದು ಹೌದು ಗುರುಗಳೇ, ಅದ್ ಮಾತ್ರ ಖಂಡಿತ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕಿಂತ ಸುಂದರವಾಗಿರೋ ಕಣ್ಣು ನಿನಗೆ ತೋರಿಸಿದ್ರೆ ನೀನು ಹೀಗೆ ಅವಳ ಕಣ್ಣನ್ನ ಕಾಪಾಡೋದನ್ನ ಬಿಟ್ಬಿಡ್ತೀಯ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಧ್ಯವೇ ಇಲ್ಲ, ಪ್ರಪಂಚದಲ್ಲಿ ನನ್ನ ಹೆಂಡತಿ ಕಣ್ಣಿಗಿಂತ ಸುಂದರವಾದ ಕಣ್ಣು ಈ ಪ್ರಪಂಚದಲ್ಲಿ ಇರೋಕ್ ಸಾಧ್ಯವೇ ಇಲ್ಲ ಅಂತ ಗೊತ್ತಾಗೆ ಹೇಳ್ಬಿಡ್ತಾನೆ ಅವನು ಧನುರ್ವಿಲಿದಾಸ. ಹಾಗಾದ್ರೆ ಬಾ ಅಂತ ಕೈ ಹಿಡಿದು ಕರ್ಕೊಂಡು ಹೋಗಿ ಆ ಗರ್ಭಗುಡಿಯಲ್ಲಿ ಶ್ರೀರಂಗನಾಥನ ಕಣ್ಣನ್ನ ತೋರಿಸ್ತಾರೆ. ನಿಜವಾದ ಕಣ್ಣನ್ನ ನೋಡ್ತಾರೆ ಧನುರ್ವಿಲಿದಾಸ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಆಗಲೇ ಕೂಡಲೇ ಪಾದಕ್ಕೆ ಎರಗಿ ಅವರ ಶಿಷ್ಯನಾಗ್ಬಿಡ್ತಾನೆ. ಅಯ್ಯೋ ಗುರುಗಳೇ, ನನಗೆ ಇಷ್ಟು ದಿವಸ ಈ ವಿಚಾರ ಗೊತ್ತಿರ್ಲಿಲ್ವಲ್ಲ, ಎಷ್ಟು ಕಾಲ ನಾನು ಹರಣ ಆಗೋಯ್ತು ನಂದು ಅಂತ ಹೇಳ್ಬಿಟ್ಟು ಅಂದಿನಿಂದ ಅವನು ಆ ಕೊಡೆಯನ್ನ ಬಿಡೋದು ನಿಲ್ಲಿಸಿದಂತೆ. ಮತ್ತೆ ಜನರು ಅವನನ್ನ ಲೇವಡಿ ಮಾಡೋದು ನಿಲ್ಲಿಸ್ತಾರೆ. ಒಬ್ಬರನ್ನ ಯಾರಾದ್ರೂ ಹಾಸ್ಯ ಮಾಡ್ತಾ ಇದ್ರೆ ಎಲ್ಲರೂ ಆ ಪಗಡಕ್ಕೆ ಸೇರ್ಕೊಂಡು ಅವನನ್ನೇ ಹಾಸ್ಯ ಮಾಡ್ತಾ ಇರ್ತಾರೆ. ಆದ್ರೆ ಅದಕ್ಕೆ ಏನು ಕಾರಣ, ಅದನ್ನ ಬಿಡಿಸಬಹುದಾ ಅಂತ ಯಾರು ನೋಡ್ಲಿಲ್ಲ. ಆದ್ರೆ ಭಗವದ್ ರಾಮಾನುಜರು, ಶೀಲತ್ ರಾಮಾನುಜ ಅದಕ್ಕೆ ಹೇಳೋದು, ಅವರ ಗುಣಗಳು ಎಂತದ್ದು ಅಂತ ಹೇಳಿದ್ರೆ ಯಾರನ್ನೂ ಲಘುವಾಗಿ ತಗೊಳ್ತಾ ಇರ್ಲಿಲ್ವಂತೆ. ಇವನಿಗೆ ಏನೋ ಒಂದು ಬಲವಾದ ಕಾರಣ ಇರ್ಬೇಕಲ್ವಾ, ಈ ಕಾರಣವನ್ನ ತೆಗೆದು ಬಿಟ್ರೆ ಸರಿ ಹೋಗ್ತಾರೆ ಅಂತೆ. ಯಾವಾಗ್ಲೂ ಶಿಕ್ಷಾರ್ಥಿರಲಯ್ಯ ಶತ್ರು ಶರಿಚಯ ಅಂತ ಆಟ ಹೇಳಿದ್ಲಲ್ಲ, ಆ ತರ ಯಾರ ಬಗ್ಗೆ ಆದ್ರೂ ಒಂದು ದ್ವೇಷ ಅನ್ನೋ ಒಂದು ಏನೋ ಇದ್ರೆ ಆ ದ್ವೇಷಕ್ಕೆ ಕಾರಣ ಏನು, ಆ ಕಾರಣವನ್ನ ತೆಗೆದು ಬಿಟ್ರೆ ಆ ದ್ವೇಷ ಹೋಗ್ಬಿಡುತ್ತೆ, ಅವರು ಒಬ್ರು ಸ್ನೇಹಿತರೆ ಆಗ್ಬಿಡ್ತಾರಲ್ವಾ. ಹಾಗೆ ಅಂದ್ಕೊಂಡು ಇವನನ್ನ ಎಲ್ಲರೂ ಅನ್ಯಾಯವಾಗಿ ಲೇವಡಿ ಮಾಡ್ತಾ ಇದ್ರು, ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳಿ ಎಷ್ಟು ದೂರಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಮಕ್ಕಳಿರೋದಿಲ್ಲ, ಅವನಿಗೆ ಅವ್ರ ಗಂಡ ಹೆಂಡತಿ ಇಬ್ರಿಗೂ ಮಕ್ಕಳಿರಲ್ಲ. ಅವ್ನಿಗೆ ಯೋಚನೆ ಮಾಡ್ತಾರೆ, ಇವನಿಗೆ ಅಕಸ್ಮಾತ್ ಅಂತ್ಯಕಾಲ ಬಂದಾಗ ಇವನಿಗೆ ಯಾರು ಸಂಸ್ಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪರಾಶರ ಭಟ್ರನ್ನ ನೇಮಿಸ್ತಾರೆ. ನೋಡು, ಇವನಿಗೆ ಅಂತ್ಯಕಾಲ ಬಂದಾಗ ಇವನಿಗೆ ಯಾರು ಇದು ಮಕ್ಕಳಿಲ್ದೇ ಇರೋ ಕಾರಣ ಯಾರು ಮುಂದೆ ಬರದೇ ಇರ್ಬೋದು ಇವನನ್ನ ಇದು ಮಾಡಕ್ಕೆ, ಅಂತ್ಯ ಸಂಸ್ಕಾರ ಮಾಡಕ್ಕೆ ನೀನು ಎಲ್ಲ ಏರ್ಪಾಡನ್ನ ಮಾಡ್ಬೇಕು, ಬ್ರಹ್ಮರಥವನ್ನು ಏರ್ಪಡಿಸ್ಬೇಕು ಅಂತ ಹೇಳಿ ಪರಾಶರ ಭಟ್ರಿಗೆ ನೇಮಿಸ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ ಕೇವಲ ಕಾರಣ ಉದಾರತೆ. ಯಾರು ಒಬ್ಬ ಸುಮ್ಮನೆ ದೇವಸ್ಥಾನದಲ್ಲಿ ಕೆಲಸ ಮಾಡೋರ್ಗೆ ಅವ್ರನ್ನ ಹಾಗೆ ಬಿಟ್ಬಿಡ್ಬಾರ್ದು. ಎಂಥ ಒಂದು ಕೈಂಕರ್ಯ, ಬೀದಿಯನ್ನ ಗುಡಿಸಿ ಚೊಕ್ಕಟವಾಗಿ ಉತ್ಸವಾದಿಗಳನ್ನ ಬರೋರು ಸದಾ ಇಟ್ಕೊಳ್ಳೋನಿಗೆ ಅವನು ಬೀದಿಯಲ್ಲಿ ಹೋಗ್ಬೇಕಾದಾಗ ಅಂತ್ಯವಾಗಿ ಜನರೆಲ್ಲ ನೋಡ್ಬೇಕಲ್ವಾ, ಇವನು ಯಾರು, ಇವನು ಇಷ್ಟು ದಿವಸ ಈ ಕೆಲಸ ಮಾಡ್ತಾ ಇದ್ನಲ್ಲ ಅಂತ ಕೃತಜ್ಞತೆ ಭಾವ ಜನಗಳಿಗೆ ಬರ್ಬೇಕು ಅಂತ ಹೇಳಿ ಪರಾಶರ ಭಟ್ರನ್ನ ನೇಮಿಸಿದ್ರಂತೆ. ಅಂತ್ಯಷ್ಟಿ ಅವನಿಗೆ ಆಗ್ಬೇಕಾದಾಗ ನೀನು ಬ್ರಹ್ಮರಥವನ್ನು ಏರ್ಪಡಿಸು ಅಂತ. ಆಶ್ಚರ್ಯ. ನಾವು ನೋಡ್ತೀವಿ ಶ್ರೀರಂಗದಲ್ಲಿ ಒಂದಲ್ಲ ಎರಡು ಬ್ರಹ್ಮರಥ ಏರ್ಪಡಿಸ್ಬೇಕಾಯ್ತು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅದ್ಭುತವಾಗಿ ಆ ಬ್ರಹ್ಮರಥ ಅಂದ್ರೆ ಕೊನೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರಲ್ಲ, ಆ ಅಲಂಕೃತವಾದ ಒಂದು ತೇರ್ ತರ, ಅದನ್ನ ನೋಡಿ ಆಶ್ಚರ್ಯ ಪಟ್ಬಿಟ್ಲಂತೆ. ಅಯ್ಯೋ, ನನ್ನ ಗಂಡನಿಗೆ ಈ ತರ ಒಂದು ಅದ್ಭುತವಾಗಿ ಅದ್ಧೂರಿಯಾದ ಬ್ರಹ್ಮರಥವ ಅಂತ ಹೇಳಿ ಅವಾಕ್ಕಾಗಿ ಅಲ್ಲೇ ನಿಂತಲ್ಲೇ ಪ್ರಾಣ ಬಿಟ್ಬಿಡ್ತಾಳಂತೆ ಅವ್ರ ಹೆಂಡತಿ. ಅವಾಗ ಅವಳಿಗೂ ಇನ್ನೊಂದು ಬ್ರಹ್ಮರಥ ಏರ್ಪಡಿಸಿ ಎರಡು ಬ್ರಹ್ಮರಥವನ್ನು ಶ್ರೀರಂಗದ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಿ ನಂತರ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇದಕ್ಕೆಲ್ಲ ಈ ತರ ಒಂದು ವೈಭವೋಪೇತವಾದ ಒಂದು ಅಂತ್ಯ ಸಂಸ್ಕಾರ ಕಶ್ಚಿತ್ ಒಬ್ಬ ಬೀದಿ ಗುಡಿಸೋನಿಗೆ ಧನುರ್ವಿಲಿದಾಸನಿಗೆ ಸಿಗುತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಭಗವದ್ ರಾಮಾನುಜರು. ಯಾಕಂದ್ರೆ ಅವರು ಎಲ್ಲರಲ್ಲೂ ಒಂದು ಗುಣವನ್ನ ನೋಡ್ತಾ ಇದ್ರು, ಅವರ ಜಾತಿಯನ್ನಾಗ್ಲಿ ಅವರ ಕೀಳ್ತನವನ್ನಾಗ್ಲಿ ನೋಡ್ತಾ ಇರ್ಲಿಲ್ಲ. ಇದಕ್ಕೆ ತುಂಬಾ ಅದಕ್ಕೆ ಶೀಲತಿ ರಾಮಾನುಜಾರ್ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು, ನಿನ್ ಪುಹಳ್ ತೆರಿந்து ಶಾತುವನೇಲ್ ಅದು ತಾಳ್ವರ್ ತೀರಿಲ್. ನಿನ್ನ ಹೊಗಳಕ್ಕೆ, ನಿನ್ನ ಗುಣಗಳನ್ನೆಲ್ಲ ಎಷ್ಟೇ ನಾವು ಹೊಗಳಿದ್ರು ಅದಕ್ಕೆ ಕಡಿಮೆನೆ. ಅದ್ರಲ್ಲೂ ನಾನಂತೂ ಹೊಗಳಿದ್ರೆ ಅದು ಏನೇನಕ್ಕೂ ಸಾಕಾಗೋದಿಲ್ಲ. ಅದನ್ನ ಹೇಳ್ತಾರೆ ಪೋಟ್ರಂ ಕೀರ್ತಿ ಯತಿರಾಜ ಮಂಗಳಮ್ಮ ಹೇಳ್ತಾರೆ, ಶೇಷೋಭಾ ಸೈನ್ಯೋ ವಾ ನಾಥೋ ವಾ ಶ್ರೀಪತಿ
ಅಂತ. ಈಗ ಆದಿಶೇಷನಾಗಿದ್ದೆ, ಆಮೇಲೆ ಸೇನೆನಾದರಾಗಿದ್ದೆ, ಆಮೇಲೆ ಶ್ರೀಪತಿಯ ಯಾವ ಅವತಾರವೋ ಕಾಣೆ ಅಂತ ಯತಿರಾಜ ಮಂಗಳಂನಲ್ಲಿ ಹೇಳ್ತಾರೆ. ಅದೇ ತರ ಅದೇ ಎಷ್ಟು ಹೇಳಿದ್ರು ಇವಾಗ ಒಬ್ಬರು ಅತಿಶಯೋಕ್ತಿಗೆ ಹೇಳ್ತಾರೆ ಯಾವಾಗ್ಲೂ ಅಷ್ಟೇನೆ. ನಮ್ಮೂರು ಕಾಶಿಗಿಂತ ಮಿಗಿಲು ಅಂತ ಹೇಳ್ತಾರೆ. ಕಾಶಿಗಿಂತ ಮಿಗಿಲ ಅಂತ ಹೇಳಿದ್ರೆ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಊರು ಅಷ್ಟು ಊರ ಬಗ್ಗೆ ಅಷ್ಟು ಅಭಿಮಾನ ಇದ್ರೆ ಆತರ ನಾವು ಹೇಳ್ಕೊಳ್ತೀವಿ. ಅದೇ ತರ ಹೊಗಳಿದ್ರೆ ನಿಮಗೆ ಕೀರ್ತಿ, ನಾನೇನಾದ್ರೂ ಹೊಗಳಿದ್ರೆ ನನಗೆ ಬರೋ ಭಾಷೆಯಲ್ಲಿ ನನಗೆ ಬರೋ ಒಂದು ಪಾಂಡಿತ್ಯ ಉಪಯೋಗಿಸ್ಕೊಂಡು ನಿಮ್ಮನ್ನ ಹೊಗಳಿದ್ರೆ ಅದು ನಿಮ್ಮ ಕೀರ್ತಿಗೆ ಧಕ್ಕೆ ಬರಲ್ವೇ, ನಾನೊಬ್ಬ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ ಇವರು. ಇನ್ನನ್ನು ಹೇಗೆ ತಾನೇ ಹೊಗಳೋದು ಎಂದು ಚಿಂತಿಸಿ ಹೇಳ್ತಾರೆ, ಏನ್ ತಾನೇ ಮಾಡೋದೋ ತಿಳಿಯರ್ ಆಗಿದೆ, ನನಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮನ್ನ ಹೇಗೆ ಹೊಗಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆನ್ನಿನೈವಾಯಿ ಎಂದ್ರಿಟ್ಟಂಜುವನೆ, ನೀವೇನ್ ಅನ್ಕೊಳ್ತೀರೋ ನಾನು ಈ ತರ ಎಲ್ಲ ಹೇಳಿದ್ರು. ಒಲಿ ಮಿಕ್ಕ ಅದು ಇದರಲ್ಲಿ ಉಂತನ್ ಶೀತನಕ್ಕೋರ್ ಏತ್ತಮೆಂದ್ರೆ ಕೊಂಡಿರು ಕಿಳು. ನಾನು ಹೇಳ್ತಾ ಇರೋದು ತುಂಬಾ ಉತ್ತಮವಾದ ಭಾಷೆ, ಉತ್ತಮವಾದ ಹೊಗಳಿಕೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ರು ಎನ್ ಮನಮೇತಿ ಅಂದ್ರೆ ಆಗ್ತ ಇಲ್ಲ. ಅದಾದ್ರೆ ನಾನು ಒಳಗಿನ ಮನಸ್ಸು ಹೇಳ್ತಾ ಇದೆ, ನೀನು ಹೇಳ್ತಾ ಇರೋದು ಸಾಲ್ದು ಅವ್ರಿಗೆ ಹೇಳ್ತಾ. ಇಲ್ಲಿ ಒಂದು ಮುಖ್ಯವಾದ ಒಂದು ವಿಷಯವನ್ನ ಗಮನಿಸ್ಬೇಕು. ಭಗವಂತ ರಾಮಾನುಜನು ಅನುಸಂಧಾನ ಮಾಡಿ ಪೂರ್ತಿ ಅನುಸಂಧಾನ ಮಾಡಿದ್ಮೇಲೆ ಅನ್ಸುತ್ತೆ ಭಗವಂತನಿಗಿಂತ ಜಾಸ್ತಿಯಾಗಿ ಹೊಗಳ್ಬಿಟ್ಟಿದ್ದಾರಲ್ಲ ಇಲ್ಲಿ ಅಮುದನಾರು, ಭಗವಂತನಿಗಿಂತ ಒಂದು ಜಾಸ್ತಿಯಾಗಿ ಹೇಳ್ಬಿಟ್ಟಿದಾರಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ಅತಿಶಯೋಕ್ತಿಯನ್ನ ನಾವು ನೋಡ್ಬೇಕು. ಹೇಗೆ ಅಂದ್ರೆ ಭಗವಂತನಾದ್ರೂ ಸುಲಭವಾಗಿ ಸಿಗದೇ ಇರಬಹುದು, ಆದ್ರೆ ರಾಮಾನುಜರು ನಮಗೆ ಸುಲಭವಾಗಿ ಸಿಗ್ತಾರೆ. ರಾಮಾನುಜರು ಸುಲಭವಾಗಿ ಸಿಕ್ಕಿದಾಗ ನಮಗೂ ಮೋಕ್ಷ ಸುಲಭವಾಗಿ ಸಿಗತ್ತೆ. ಇದಕ್ಕೆ ಚರ್ಮಸ್ಥಿತಿ ಅಂತ ಹೇಳ್ತಾರೆ. ಯಾಕಂದ್ರೆ ತದ್ಭೃತ್ಯ ಭೃತ್ಯಸ್ಯ ಇತಿಮಾಂ ಸ್ಮರಲೋಕನಾಥ ಅಂತ ಯಾರು ದಾಸರಿಗೆ ದಾಸರಾಗಿರ್ತಾರೋ ಅವರಿಗೆ ನಾವು ಸೇವೆ ಮಾಡಿದ್ರೆ ಸಾಕು, ಅಲ್ಲಿಂದ ನಮಗೆ ಎಲ್ಲವೂ ಸಿಕ್ಕಿಬಿಡುತ್ತೆ ಅನ್ನೋ ತರ ಸುಲಭವಾಗಿ. ನಮಗೆ ಹತ್ತಿರದಲ್ಲಿ ಯಾರಿದಾರೋ ಭಾಗವತ ಗೋಷ್ಠಿಗೆ ಸೇರಿದವರು ಅವರಿಗೆ ನಾವು ಕೈಂಕರ್ಯ ಮಾಡಿದ್ರೆ ಸಾಕು, ಅಲ್ಲಿ ಹೋಗಿ ನೂಕು ನುಗ್ಕೊಂಡು ಅನೇಕರಾಗ್ಲೇ ಇರ್ತಾರೆ ದೇವಸ್ಥಾನದಲ್ಲಿ. ಈ ಜಾಗ ನಂದೇ, ಇಲ್ಲೇ ನಾನು ಕೂತ್ಕೊಳ್ಳೋದು, ಇದು ನಾನು ಪುಷ್ಪ ಕೈಂಕರ್ಯ ನಾನೇ ಮಾಡೋದು, ಹಾಗೆಲ್ಲ ಎಲ್ಲೂ ಕಾಂಪಿಟೇಷನ್ ಇಲ್ಲದೆ ಇರೋ ಜಾಗ ಅಂದ್ರೆ ಒಂದೇ ಒಂದು ಶ್ರೀ ವೈಕುಂಠ. ಯಾರು ಹೋದ್ರುನು ಅವ್ರಿಗೆ ಬಿಟ್ಕೊಡ್ತಾರೆ. ನಿತ್ಯರು ಮುಕ್ತರು ಇರ್ತಾರಲ್ಲ, ಹೊಸದಾಗಿ ಹೋದವ್ರಿಗೆ ಅವ್ರಿಗೆ ಏನ್ ಬೇಕೋ ಅವ್ರು ಮಾಡ್ಬೋದು, ಅವ್ರಿಗೆ ಬಿಟ್ಕೊಡ್ತಾರೆ. ಅಲ್ಲೆಲ್ಲ ಈ ತರ ಎಲ್ಲ ಯಾವ್ದು ಈರ್ಷೆ ಜಗಳಗಳು ಅದೆಲ್ಲ ಯಾವ್ದು ಇರೋದಿಲ್ಲ. ಆದ್ರೆ ಇಲ್ಲಿ ಬಂದಾಗ ಅವಾಗ ಹೇಳ್ತಾರೆ, ನಾನು ಎಷ್ಟು ಹೇಳಿದ್ರು ಕಡಿಮೆ ಆಗತ್ತೆ, ಇದಕ್ಕೆ ಎಂಟ್ರಿಟ್ಟ ನಾನು ಈ ತರ ಹಾಡನ್ನಲ್ಲ, ಇದಕ್ಕೆ ನೀವೇನ್ ಅನ್ಕೊಳ್ತಿರೋ ಅಂತ ನನ್ನ ಮನಸ್ಸಲ್ಲಿ ಒಂದು ಅಂಜಿಕೆ ಆಗತ್ತೆ ಅಂತ. ಆ ತರ ಹೆದರ್ಕೊಳ್ಬೇಕಂತ ಯಾವ್ದು ಏನ್ ಹೇಳಿದ್ರು ಕಡಿಮೆನೆ, ಇದಕ್ಕೆ ಏನ್ ನೀವು ಅನ್ಕೊಳ್ತೀರೋ ನೀವು ಅಂತ ಮುದನಾರ್ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. நினையார் பிறவியை நீக்கும் பிரானை, நினையார் பிறவியை நீக்கும் பிரானை, இந்நீள் நிலத்தே எனையாள வந்த ராமானுஜனை, இந்நீள் நிலத்தே எனையாள வந்த ராமானுஜனை, இரும் கவிகள் புனையார் புனையும் பெரியவர் தாள்களில், இரும் கவிகள் புனையார் புனையும் பெரியவர் தாள்களில், பூந்தொடையல் வனையார் பூந்தொடையல் வனையார், பிறப்பில் வருந்தவர் மாந்தர் மருள் சுரந்தே, பிறப்பில் வருந்துவர் மாந்தர் மருள் சுரந்தே, இணையார் பிறவியை நீக்கும் பிரானை, இந்நீள் நிலத்தே எனையாள வந்த ராமானுஜனை, இரும் கவிகள் புனையார் புனையும் பெரியவர் தாள்களில், பூந்தொடையல் வனையார் பிறப்பில் வருந்தவர் மாந்தர் மருள் சுரந்தே. நினையார் பிறவியை நீக்கும் பிரானை, இந்நீள் நிலத்தே எனையாள வந்த ராமானுஜனை,
இருங்கவிகள் புனையார் புனையும் பெரியவர் தாள்களில் பூந்தொடையல் வனையார் பிறப்பில் வருந்துவர் மாந்தர் மருள் ಸುರಂದೇ. ರಾಮಾನುಜರನ್ನ ನೆನೆಯದವರು ಅಂತ ಏನು ಆತರ ವಿಶೇಷ? ರಾಮಾನುಜರನ್ನ ಯಾಕೆ ನೆನೆಬೇಕು? ಏನ್ ನೆನೆಯದವರು ಅಂತ ಹೇಳಿದ್ರೆ, ಈ ಭೂಮಿನಲ್ಲಿ ವೈಕುಂಠವನ್ನ ಬಿಟ್ಟು ಸೌಖ್ಯವಾಗಿ ಭಗವಂತನಿಗೆ ಆದಿಶೇಷನಾಗಿ ಸದಾಕಾಲ ಅನಸ್ಯೂತವಾಗಿ ಕೈಂಕರ್ಯ ಮಾಡುವ ಕೆಲಸವನ್ನ ಬಿಟ್ಟು ನಮ್ಮನ್ನ ಉದ್ಧಾರ ಮಾಡೋಕೆ ಅಂತಾನೆ ಬಂದ್ರಲ್ಲ. ಎಂಥ ಒಂದು ಉದಾರವಾದ ಭಾವನೆ ನೋಡಿ. ಅವರು ಅವತಾರ ಎತ್ತಿ ಬಂದಂತಹ ರಾಮಾನುಜರನ್ನ, ಅವರ ಕೀರ್ತಿಯನ್ನ ಗಣಿಸದೆ, ಗಣನೆ ಇಡದೆ, ಅವ್ರು ಎಷ್ಟೆಲ್ಲ ಸಾಧಿಸಿದ್ರೆ ಕೂಡ ಏನ್ ಮಹಾ ಅನ್ನೋ ತರ ಇರುವರನ್ನು ಅವರಿಗೆ ಅನುಯಾಯಿಗಳಾಗಿ ಗೌರವಿಸೋದನ್ನು ಮತಿಗಿಟ್ಟವರು ಅಂತಾನೆ ಹೇಳ್ಬೇಕು. ಯಾರ್ಗೆ ಇವರನ್ನ ಗೌರವಿಸೋದಿಲ್ವೋ, ಇದು ಮಾಡೋದಿಲ್ವೋ ಅವರನ್ನ ಮಾಂದರಂದ್ರೆ ಮನುಷ್ಯರು ಅಂತ, ಬುದ್ಧಿಮಾಂದ್ಯರು ಅಂತಾನೆ ಹೇಳ್ಬೇಕು ಅಂತ. ನಿನಯಾರ್, ಅದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿ 3 ರೈಮಿಂಗ್ ಆಗಿ ಹೇಳಿದ್ರು. ನಿನಯಾರ್, ಪುನಯಾರ್, ವನಯಾರ್ ಅಂತ. ನಿನಯಾರ್ ಅಂದ್ರೆ ಮನಸ್ಸಿನಲ್ಲಿ ಅವರನ್ನ ಅಪ್ಪಿತಪ್ಪಿ ಕೂಡ ನೆನೆಸ್ಕೊಳ್ದೆ ಇರೋರು ಎಷ್ಟೋ ಜನ ಇರ್ತಾರೆ. ನಮಗೆ ಈ ಆಧ್ಯಾತ್ಮಿಕ ವಿಚಾರ ಗ್ರಂಥಗಳನ್ನೆಲ್ಲ ನಾವು ಅನುಸಂಧಾನ ಮಾಡದೆ ಹೋಗಿದ್ರೆ ನಾವು ಆ ಗುಂಪಿಗೆ ಸೇರ್ತಾ ಇದ್ವಿ. ಯಾಕಂದ್ರೆ ಇವ್ರು ಇಷ್ಟೆಲ್ಲ ನಮಗೆ ಉಪಕಾರ ಮಾಡಿದ್ದಾರೆ ಅನ್ನೋ ವಿಷಯನೇ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಮ್ ಪಾಡಕ್ ನಾವು ಸಂಸಾರ ಅದು ಇದು ಅಂದ್ಕೊಂಡು ಭೋಗ ಇದರಲ್ಲೇ ಇದ್ ಬಿಡ್ತಾ ಇದ್ವಿ. ಪ್ರಪಂಚದಲ್ಲಿ ಏನು ಗೊತ್ತಾಗ್ತಾ ಇರ್ಲಿಲ್ಲ. ನಾವು ಕೂಡ ನೆನೆಯಾರೇ ಆಗ್ಬಿಡ್ತಾ ಇದ್ವಿ. ಭಗವಂತನನ್ನು ನೆನೆಯಾರಾಗ್ತಾ ಇದ್ವಿ, ರಾಮಾನುಜರನ್ನು ನೆನೆಯಾರಾಗ್ತಾ ಇದ್ವಿ. ನಮಗೆ ಯಾರು ಉದ್ಧಾರ ಮಾಡ್ತಾರೋ ಅವರನ್ನ ಕೂಡ ನೆನೆಸ್ಕೊಳ್ತಾ ಇರ್ಲಿಲ್ಲ. ಪುನಯಾನ್ ಅಂತೆ ಅಂದ್ರೆ ಕೈಂಕರ್ಯ ಮಾಡದೆ ಇರೋರು. ಪುನಯಾನ್ ಅಂದ್ರೆ ಅವರು ಆಳ್ವಾರಾಚಾರ್ಯರ ಸೂಕ್ತಿಗಳನ್ನು ಓದದೆ ಇರೋರು. ಬೇರೆ ದೊಡ್ಡವರೆಲ್ಲ ಭಗವಂತನ ಬಗ್ಗೆ ಬರ್ದಿರ್ತಾರಲ್ಲ ಅಂತ ಸೂಕ್ತಿಗಳನ್ನ ಪುನಯ ಬಾಯಿ ಇಟ್ಕೊಂಡು ಅದನ್ನ ರಾಗವಾಗಿ ಹಾಡಿ ಅದರ ಅರ್ಥಗಳನ್ನ ತಿಳ್ಕೊಂಡು ಸಂತೋಷ ಪಡದೆ ಇರೋರು ಅಂತ ಪುನಯಾರಂತ. ವನಯಾರ್ ಅಂದ್ರೆ ಎಲ್ಲೂ ಒಂದು ಹೂ ಸಿಗತ್ತೆ, ಒಂದು ಕಾಡು ಪುಷ್ಪವನ್ನು ಸಿಕ್ಕರು ಇದು ದೇವರಿಗೆ ಅಂತ ತಗೊಂಡು ಬಂದು ಇಡೋದು, ಪುಷ್ಪಗಳನ್ನ ಪೋಣಿಸಿ ಕೈಕರ್ಯವಾಗಿ ಹಾರವನ್ನಾಗಿ ಹಾಕೋದು ವನಯ. ಇದೆಲ್ಲ ಏನು ಮಾಡೋದಿಲ್ಲ ಅಂತ. ಮನೇಲಿ ಒಂದು ರಾಶಿ ಹೂ ಬಿದ್ದಿದ್ರು ಅಯ್ಯೋ ಬಿದ್ದಿದ್ರೆ ಬಿದ್ದಿರ್ಲಿ ಬಿಡಿ ಅಂತ ಸುಮ್ನೆ ಇರ್ತಾರಂತೆ. ಅದನ್ನ ಕಟ್ಟಿ ಹಾರ ಮಾಡಿ ಭಗವಂತನಿಗೆ ಹಾಕ್ಬೇಕು ಅದೊಂದು ಕೈಕರ್ಯ ಅಂತ ಅಂದ್ಕೊಳ್ಳೋದೇ ಇಲ್ವಂತೆ. ಇವರೆಲ್ಲ ಹೇಗೆ ಅಂದ್ರೆ ಸ್ವಭಾವನೆ ಹಾಗೆ, ಅವು ಏನು ಎಕ್ಸ್ಟ್ರಾ ಮಾಡೋದಿಲ್ಲ. ನಮ್ಗೆ ಯಾಕೆ ಮಾಡ್ಬೇಕು ಅಂತ ಅಷ್ಟೇನೆ. ಅದರಿಂದ ಏನ್ ಪ್ರಯೋಜನ? ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅದರಿಂದ ಏನ್ ಪ್ರಯೋಜನ ಅಂತ ಕೇಳೋರೇ ಜಾಸ್ತಿ. ಯಾಕಂದ್ರೆ ಪ್ರಯೋಜನ ಇಲ್ಲದೆ ಇರೋ ಕೆಲಸವನ್ನ ಯಾರು ಮಾಡೋದಿಲ್ಲ. ಆದ್ರೆ ಭಗವಂತನಿಗೆ ಅಂತ ಯಾವ್ದಾದ್ರೂ ಒಂದು ಕೈಂಕರ್ಯವನ್ನ ನೀವು ತಗೊಂಡು ನೀವು ಮಾಡ್ತಾ ಇದ್ರೆ ನೀವು ಪ್ರಯೋಜನವನ್ನ ಎದುರು ನೋಡಿ ಮಾಡಿದ್ರು ಸರಿ, ಮಾಡದೇ ಹೋದ್ರು ಸರಿ, ಭಗವಂತ ಅದಕ್ಕೆ ನಮಗೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಇದಕ್ಕೆ ಮಾಂದರ್ ಅಂತ ಹೇಳ್ತಾರೆ. ಮಾಂದರ್ ಅಂದ್ರೆ ಮನುಷ್ಯರು. ಇಲ್ಲಿ ಮಾಂದರ್ ಅಂತ ಹೇಳಿದ್ರೆ ಬುದ್ಧಿಮಾಂದ್ಯರು ಅಂತ ಬೇಕಾದ್ರೂ ನಾವು ತಿಳ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಉಪಕಾರ ಸುಲಭವಾಗಿ ವೈಕುಂಠಕ್ಕೆ ಹೋಗಿ ಸೇರಿ ಮತ್ತೆ ಸಂಸಾರದಲ್ಲಿ ಬರ್ದೇ ಇರುವಂತ ಒಂದು ಅವಕಾಶವನ್ನ ಮಾಡ್ಕೊಡುವಂತ ಒಬ್ಬ ಆಚಾರ್ಯರನ್ನ ನೆರೆಯದೇ ಇರೋರು ಮಾಂದರಲ್ದೆ ಇನ್ನೇನು ಬುದ್ಧಿಮಾಂದ್ಯ. ಮರುಳ್ ಸುರಂದ, ಅವ್ರಿಗೆ ಏನು ಎಂಥ ಒಂದು ಸಂಸಾರದಲ್ಲಿ ಅಜ್ಞಾನ ತುಂಬಿಕೊಂಡಿದೆ ಅಂತ ಹೇಳಿದ್ರೆ, ಅಜ್ಞಾನದಿಂದ ಏನಾಗಿದೆ ಅವರಿಗೆ ತಿಮಿರ ಕತ್ತಲೆ ಆವರಿಸ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಆಮೇಲೆ ಮತ್ತೆ ಸಂಸಾರದಲ್ಲೇ ಬಂದು ತೊಳಲಾಡ್ತಾ ಇರ್ತಾರೆ, ಹಂಗೆ ಬಿದ್ದು ಓದಾಡ್ತಾ ಇರ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಪಿರಪಿಲ್ ವರುಂದವರ್ ಮಾಂದರ್ ಮರುಳ್ ಸುರಂದೆ, ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ. ಯಾವಾಗ ಆಚಾರ್ಯ ಮುಖೇನ ಒಂದು ಸಮಾಶ್ರಯಣದಲ್ಲಿ ಒಂದು ಸಂಶ್ಲೇಷ ಉಂಟಾಗಿ ನಮಗೆ ಒಳ್ಳೆ ಇದು ಉಪದೇಶ ಸಿಗುತ್ತೋ ಅವಾಗ ನಮಗೆ ಜ್ಞಾನ ಬಂದು ತಿಳಿವಾಗಿ ಬೆಳಕು ತೋರುತ್ತೆ. ಯಾವಾಗ ಅದು ಇಲ್ವೋ ಕತ್ಲೆಯಲ್ಲಿ ಬೀಳ್ತೀವಿ, ಅಜ್ಞಾನದಿಂದ ಅವಿವೇಕದಿಂದ ಮತ್ತೆ ಹೆಚ್ಚು ತಪ್ಪುಗಳನ್ನ ಮಾಡಿ ಮತ್ತೆ ಸಂಸಾರದಲ್ಲಿ ಹುಟ್ಟಿ ಬರ್ತಾ ಇರ್ತೀವಿ. ಇವಾಗ ಅನ್ಕೊಳ್ಬೋದು ಎಷ್ಟೋ ಜನಕ್ಕೆ ಈ ಶಮಾಶ್ರಯಣ ಭರನ್ಯಾಸ ಇದ್ರಲ್ಲೆಲ್ಲ ನಂಬಿಕೆ ಇರೋದಿಲ್ಲ. ಇದರಿಂದ ಏನು ಮಹಾ ದೊಡ್ಡ ಉಪಕಾರ ಆಗ್ಬಿಡುತ್ತೆ ಅಂತ ಹಾಗೇನು ಅನ್ಕೊಳ್ಬಾರ್ದು. ಯಾಕೆಂದ್ರೆ ಇದರಿಂದ ಆಗದೆ ಇರುವಂತ ಒಂದು ವಿಷಯವನ್ನ ಹೇಳ್ತೀವಿ. ಏನೋ ಇವಾಗ ಚೆನ್ನಾಗಿದ್ದೀವಿ, ನಾವು ಈ ಜನ್ಮ ಚೆನ್ನಾಗಿದೆ ಹಾಗೆ ಸೌಖ್ಯವಾಗಿ ಹೋಗ್ಬಿಡತ್ತೆ. ಆದ್ರೆ ತಿಳಿದೇನೋ ಅಥವಾ ಯಾವುದೋ ಒಂದು ಸಂಚಿತ ಪಾಪದಿಂದ ಇನ್ನೊಂದು ಜನ್ಮ ಬಂದಾಗ ಇದಕ್ಕಿಂತ ಹೀನವಾದ ಜನ್ಮ ನಮಗೆ ಬರ್ಬೋದು. ಇದ್ರ ಬಗ್ಗೆ ನಮ್ಮ ಭವಿಷ್ಯದ ಜನ್ಮಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದು ನಾವು ಮಾಡ್ಬೇಕಾಗಿರೋ ಒಂದು ದೊಡ್ಡ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ
ಯಾವಾಗ ನಮಗೆ ಎಲ್ಲ ಸ್ಥಿತೆ ಮನಸ್ಸಿ ಸುಸ್ವಸ್ಥೆ ಅಂತ ಹೇಳಿ ವರಾಹ ಚರ್ಮ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಆ ತರ ಎಲ್ಲ ಬುದ್ಧಿ ನಮಗೆ ತಿಳಿಯಾದಾಗ ನಾವು ಭಗವಂತನಿಗೆ ಶರಣಾಗತಿ ಮಾಡ್ಕೊಂಡ್ಬಿಡೋದೇ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಂದಿನ ಬರೋ ಜನ್ಮಗಳಲ್ಲಿ ನಮಗೆ ಇದೇ ತರ ಅಥವಾ ಇದಕ್ಕಿಂತ ಸೌಖ್ಯವಾಗೋ ಅಥವಾ ಇದಕ್ಕಿಂತ ಯಾವ ತರ ಜನ್ಮ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದರಿಂದ ಪಿರಪ್ಪಿಲ್ ವರ್ದುವರ್ ಮತ್ತೆ ಹುಟ್ಟಿ ಕಷ್ಟಪಡ್ಬೇಕಾಗತ್ತೆ. ಯಾವುದೋ ಒಂದು ತಪ್ಪು ಮಾಡಿ ಸಂಚಿತ ಪಾಪಕ್ಕೆ ಅನುಭವಿಸ್ಬೇಕಾದ್ರೆ ಅವಾಗ ನಾವು ಅದಮರಾಗಿ ಹುಟ್ಬಿಡ್ಬೋದು. ಯಾರಿಗ್ ಗೊತ್ತು, ಇದಕ್ಕೆ ಇಷ್ಟು ಚೆನ್ನಾಗಿ ಇದೇ ತರ ಎಲ್ಲರೂ ಸೌಖ್ಯವಾಗಿ ನಮ್ಮ ಸುತ್ತಲಿರೋರು ನಮ್ಗೆ ಅನುಕೂಲವಾಗಿರ್ತಾರೆ ಅಂತ ಏನ್ ಗ್ಯಾರಂಟಿ ಗೊತ್ತಿಲ್ಲ. ಅದಕ್ಕೆ ವರುಂದುವರ್ ಅವಾಗ ಏನ್ ಮಾಡ್ತಾರೆ, ಮನುಷ್ಯರು ಬೇಜಾರ್ ಮಾಡ್ಕೊಳ್ತಾರೆ, ಅಯ್ಯೋ ಹೀಗಾಯ್ತಲ್ಲ ಅಂತ. ಮುಂದಿನ ಹಾಡು ಹೋಗೋಣ. ಮರುಳ್ ಸುರಂದಾಗಮವಾದಿಯರ್ ಕೂರುಂ சுரந்து ஆகமவாதியர் கூறும் அவ பொருளாமிருள் சுரந்தைத்த இருள் நீங்க அவப்பொருளாம் இருள் சுரந்தேத்த உலகிருள் நீங்க நீண்டிய சீர் அருள் சுரந்தெல்லா உயிர்களுக்கும் நாதன் தன்னீண்டிய சீரருள் சுரந்து எல்லா உயிர்கட்கும் நாதன் அரங்கன் என்னும் பொருள் சுரந்தான் அரங்கன் என்னும் பொருள் சுரந்தான் எம்பிராமானுஜன் மிக்க புண்ணியனே எம்மிராமானுஜன் மிக்க புண்ணியனே மருள் சுரந்தாகமவாதியர் கூறும் அவ பொருளாமிருள் சுரந்தைத்த உலகிருள் நீங்க தன்னீண்டிய சீர் அருள் சுரந்தெல்லா உயிர்களுக்கும் நாதன் அரங்கன் என்னும் பொருள் சுரந்தான் எம்மிராமானுஜன் மிக்க புண்ணியனே. மருள் சுரந்து ஆகமவாதியர் கூறும் அவப்பொருளாம் இருள் சுரந்தேத்த உலகிருள் நீங்க தன்னீண்டிய சீரருள் சுரந்து எல்லா உயிர்கட்கும் நாதன் அரங்கன் என்னும் பொருள் சுரந்தான் எம்மிராமானுஜன் மிக்க புண்ணிಯನೇ. ಜಗತ್ತಿನಲ್ಲಿ ಪಾಷಂಡಿಗಳೇ ತುಂಬಿಕೊಂಡ್ಬಿಟ್ಟಿದ್ರು ಅಂತ. ಪಾಷಂಡಿಗಳು ಅಂತ ಹೇಳಿದ್ರೆ ವೇದವನ್ನ ಗೌರವಿಸದೇ ಇರೋರು, ವೇದದ ಅರ್ಥಗಳನ್ನ ತಮ್ಮ ಮತಕ್ಕೆ ಅಳವಡಿಸ್ಕೊಳ್ದೇ ಇರೋರು, ತಮ್ಮ ಸಿದ್ಧಾಂತದಲ್ಲಿ ವೇದ ಬಾಹಿರವಾಗಿ ಇಟ್ಟುಬಿಟ್ಟಿರೋರು. ಇಂಥವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಜಗತ್ತಲ್ಲಿ ಆಗಮಿಕ ತಪ್ಪು ಅರ್ಥಗಳನ್ನ ಹೇಳೋದು, ವೇದಗಳಿಗೆ ತಪ್ಪು ಅರ್ಥವನ್ನ ಹೇಳೋದು, ಅಥವಾ ವೇದದ ಅರ್ಥವನ್ನ ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ದೇ ಇರೋದು. ಇದರಿಂದ ಏನಾಗುತ್ತೆ, ಜನರನ್ನು ಒಂದು ಅಂಧಕಾರಕ್ಕೆ ಬೀಳಿಸ್ತಾರೆ ಅವರು. ಅದೊಂದು ಕಾಲಘಟ್ಟ ಅಂಧಕಾರಕ್ಕೆ ಬೀಳಿಸ್ತಾ ಇದ್ರಿಂದ ಶಾಕ್ಯರು, ಶಮಣರು, ಮಾಯಾವಾದಿಗಳು, ಆಮೇಲೆ ಚಾರುವಾಕ ಸಿದ್ಧಾಂತರು, ಇವರೆಲ್ಲ ನಾವು ಶಮಣರು, ಶಾಕ್ಯರು ಅಂತ ಹೇಳ್ತಾರೆ. ಅವಾಗ ಆ ಕಾಲಘಟ್ಟದಲ್ಲಿ ಭಗವದ್ ರಾಮಾನುಜರು ಅವತಾರ ಮಾಡ್ಕೊಂಡು ಬಂದು ಏನು ನಮ್ಗೆ ಉಪಕಾರ ಮಾಡಿದ್ರು ಅಂದ್ರೆ, ಸುಬಾಲ ಉಪನಿಷತ್ತು ಇದೆಯಲ್ಲ ಅದನ್ನ ತಗೊಂಡ್ ಬಂದು ಹೇಗೆ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು. ಇವಾಗ ಆಗ್ಲೇ ಅವ್ರಿಗೆ ಬೇರೆ ಉಳ್ಕೊಂಡ್ಬಿಟ್ಟಿದೆ. ಇವರು ಸುತ್ತಲೂ ಇವ್ರು ಇರೋ ಜನಗಳು ಎಲ್ಲ ಹೇಳೋದನ್ನೇ ತುಂಬಾ ಅವರಿಗೆ ಚೆನ್ನಾಗಿ ಹಿಡಿಸಿದೆ. ಆ ಮತಗಳನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ. ಶಂಕರರು ಮಾತ್ರ ಇಲ್ಲದೆ ಹೋಗಿದ್ರೆ ಹಿಂದೂ ಧರ್ಮ ಬೇರೆ ಸಹಿತ ಅಳೆದೋಗ್ತಾ ಇತ್ತು. ಅದೊಂದು ದೊಡ್ಡ ನಮಗೆ ತಿರುವು, ಶಂಕರರ ಅವತಾರ ಆಗಿ ದೊಡ್ಡ ತಿರುವು ಕಂಡುಕೊಳ್ತು. ಅಲ್ಲಿಂದ ಮತ್ತೆ ರಾಮಾನುಜರು, ಮಧ್ವರು ಎಲ್ಲರೂ ಸೇರಿ ಹಿಂದೂ ಧರ್ಮವನ್ನು ಮತ್ತೆ ಸ್ಥಾಪಿಸಿದ್ರು. ಭಾರತ ದೇಶದಲ್ಲೆಲ್ಲ ಬೌದ್ಧರು, ಶಾಕ್ಯರು ತುಂಬಾ ಪ್ರಬಲರಾಗ್ಬಿಟ್ಟಿದ್ರು. ಇಲ್ಲಿ ಅವಾಗ ಈಗಲೂ ನಾವು ನೋಡ್ತೀವಿ, ಎಲ್ಲಿ ಕಂಬೋಡಿಯಾದಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಬೌದ್ಧರು, ಇದರಲ್ಲಿ ಹಾಂಗ್ಕಾಂಗ್ ಅಲ್ಲಿ, ಚೈನಾದಲ್ಲೆಲ್ಲ ಬೌದ್ಧರು ಅಂದ್ರೆ ಅವ್ರಿಗೆ ಇದಾನೆ. ಮಾತ್ರ ಅವ್ರ ಸಿದ್ಧಾಂತ ಜನಗಳ ಜೀವನ ಮೇಲೆ ಏನೂ ಪರಿಣಾಮ ಬೀರ್ದಂಗೆ ತೋರ್ಲಿಲ್ಲ. ಎಲ್ಲ ಒಳ್ಳೆ ಯಾಂತ್ರಿಕವಾಗಿ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ. ಕಾಲಲ್ಲಿ ಶೂಗಳನ್ನ ಹಾಕೊಂಡು, ಒಂದು ಕೈನಲ್ಲಿ ಬೀಡಿ ಸೇರ್ಕೊಂಡು, ಇನ್ನೊಂದು ಕೈನಲ್ಲಿ ಒಂದೆರಡು ಊದ್ಗಡ್ಡಿಯನ್ನ, ಜಾಸ್ಟಿಕ್ಸ್ ಅಂತಾರೆ ಅದಕ್ಕೆ, ಊದ್ಗಡ್ಡಿಯನ್ನ ಹಚ್ಚಿ ಅದಕ್ಕೆ ಇಡ್ತಾರೆ. ಬುದ್ಧನ ಪ್ರತಿಮೆ ಮುಂದೆ ಇಟ್ಬಿಟ್ಟು ಹೋಗ್ತಾರೆ.
ಎಂಜಲ್ ಮಾಡಿ ಏನೋ ತಿನ್ಕೊಳ್ತಾನೆ ಇರ್ತಾರೆ, ಒಂದು ಎಡಗೈನಲ್ಲಿ ಬಲಗೈನಲ್ಲಿ. ಯಾವ ಒಂದು ಅವ್ರಿಗೆ ಸ್ಯಾಂಕ್ಟಿಟಿನೇ ಇಲ್ಲ. ಅಂದ್ರೆ ಅವ್ರಿಗೆ ಆಚಾರವಾಗಿ ಮಾಡ್ಬೇಕು, ಭಗವಂತನನ್ನ ಗೌರವಿಸ್ಬೇಕು, ಆ ತರದ್ದೆಲ್ಲ ಯಾವುದೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಸ್ ತಳಹದಿ ಇದೆಯಲ್ಲ, ವೇದದ ತಳಹದಿ ಇಲ್ಲ. ನಮಗೆ ವೇದದ ತಳಹದಿ ಇರೋದ್ರಿಂದ ಶಾಸ್ತ್ರಜ್ಞಾನ ನಮಗೆ ಬಲವಾಗಿ ನಮಗೆ ಬರುತ್ತೆ. ಶಾಸ್ತ್ರಜ್ಞಾನದಿಂದ ನಮ್ಗೆ ಉಂಟಾಗುವಂತ ಒಂದು ಉಪಕಾರ ಏನಪ್ಪಾ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಜೀವನವನ್ನ ನಡೆಸೋದು. ಇದು ತುಂಬಾ ಮುಖ್ಯ ನೋಡಿ. ಯಾವಾಗ್ಲೂ ಅಷ್ಟೇನೆ, ನಮಗೆ ಹಿಂದೂ ಧರ್ಮ ಅಂತ ನಾವು ಏನ್ ಹೇಳ್ತೀವಿ, ಅದು ನಮಗೆ ನಮ್ಮ ಜೀವನ ಶೈಲಿಯೇ ನಮ್ಮ ಧರ್ಮ ಅಷ್ಟೇನೆ. ಅದು ಒಂದು ಜಾತಿ ಇದು ಅಂತ ಹೇಳಲ್ಲ. ಅದಕ್ಕೆ ಹಿಂದೂ ಇಸ್ ಎ ಬಾರ್ನ್ ಹಿಂದೂ ಅಷ್ಟೇನೆ. ಕನ್ವರ್ಟ್ ಎಲ್ಲ ಆಗಿ ಹಿಂದೂ ಎಲ್ಲ ಆಗೋಕ್ಕಾಗಲ್ಲ. ಹಿಂದೂ ಇದ್ರೆ ಹಿಂದೂ ಇರ್ತಾನೆ ಅಷ್ಟೇನೆ. ನಾವು ಇದಕ್ಕೂ ಹೋಗೋದಿಲ್ಲ. ಅಂದ್ರೆ ಬೇರೆಯವ್ರನ್ನ ಅವ್ರನ್ನ ಮತಾಂತರಿಸಿ ನಮಗೆ ಸೇರಿಸ್ಕೊಳ್ಬೇಕು ಅಂತಿಲ್ಲ. ಯಾರಿಗೂ ನಮ್ಮ ಜೀವನ ಶೈಲಿ ಇಷ್ಟ ಆಗಿ ಇದ್ರ ಪ್ರಕಾರ ಇರ್ಬೇಕು ಅಂದ್ರೆ ಇಟ್ಕೋತಾರೆ. ಅವ್ರು ತಾವಾಗೆ ಹಿಂದೂಗಳಾಗ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಹೋಗಿ ಅವರನ್ನ ಕನ್ವರ್ಟ್ ಮಾಡ್ಬೇಕು ಅನ್ನೋದು ಏನೂ ಅಗತ್ಯ ಇಲ್ಲ. ಜನರಿಗೆ ಮುಟ್ಟುವಂತೆ ಈ ವಿಷಯಗಳನ್ನೆಲ್ಲ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಕಷ್ಟವಾದ ಒಂದು ಬೋಧಾಯನ ವೃತ್ತಿಯನ್ನ ತಗೊಂಡು ಬಂದ್ರು. ಯಾಕೆ ಇದೆಲ್ಲ ಅರ್ಥ ಆಗದೆ ಇದೆ ಜನಗಳಿಗೆ ಅಂತ ಹೇಳಿದ್ರೆ, ಸುಲಭವಾಗಿಲ್ಲ. ಸುಲಭವಾಗಿ ಅರ್ಥ ಮಾಡಿಸ್ಬೇಕಾದ್ರೆ ಈ ಸುಬಾಲೋ ಉಪನಿಷತ್ ಇದೆಯಲ್ಲ, ಅದನ್ನ ತರಬೇಕು. ಅದಕ್ಕೆ ತರಬೇಕಾದ್ರೆ ಬೋಧಾಯನ ವೃತ್ತಿ ಬೇಕು. ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಆ ಸರಸ್ವತಿ ಪೀಠದಲ್ಲಿದ್ದ ಬೋಧಾಯನ ವೃತ್ತಿಯನ್ನ ಇವರು ತಂದು ವೇದಗಳಿಗೆ 4 ವೇದಗಳಿಗೂ ಪರಿಷ್ಕರಿಸಿ ಅವುಗಳಿಗೆಲ್ಲ ಭಾಷ್ಯವನ್ನ ಬರೀತಾರೆ. ಭಾಷ್ಯವನ್ನ ಬರೆದಾಗ ವೇದ ಶ್ರುತಿ ಅಭೇದ ಶ್ರುತಿ ಅಂತ 2 ಇರುತ್ತೆ. ಮಧ್ಯಕ್ಕೆ ಒಂದು ಘಟಕ ಶ್ರುತಿಯನ್ನ ಮಾಡಿ ಯಾವ ಒಂದು ಮಂತ್ರವನ್ನು ಬಿಡದೆ ಸೋರ್ ಹೋಗದಂಗೆ ಎಲ್ಲಾ ಅರ್ಥವನ್ನು ತೆಗೆದುಕೊಂಡು ಎಲ್ಲಾ ವರ್ಗದ ಜನರಿಗೂ ಮೋಕ್ಷ ಸಿಗುವಂತೆ ಒಂದು ಮಾರ್ಗವನ್ನ ಹುಡುಕಿಗೆ ತೆಗೆದ್ರು. ಅಲ್ಲಿಂದ ಮುಂದಕ್ಕೆ ಅವರು ನಾನ್ ಸ್ಟಾಪಬಲ್ ಅಂತಾರಲ್ಲ, ಅವ್ರನ್ನ ಯಾರು ತಡೆಯೋಕ್ಕಾಗ್ಲಿಲ್ಲ. ಆಗಮಗಳಲ್ಲಿ ಕಲ್ತಿದ್ರು ಕೂಡ ಸಿದ್ಧಾಂತವನ್ನ ತಪ್ಪಾಗಿ ಅರ್ಥ ಹೇಳಿ ಜನಗಳಿಗೆ ವೇದ ಬಾಹಿರವಾದ ಮತಗಳಿಗೆ ತಪ್ಪಾದ ದಾರಿಯಲ್ಲಿ ಹೋಗಿಸ್ಬಿಡೋದು. ಅವಾಗ ಏನಾಗುತ್ತೆ, ಇರೋದೇ ಒಂದು ಮನುಷ್ಯ ಜನ್ಮ, ತುಂಬಾ ಕಷ್ಟಪಟ್ಟು ಸಿಕ್ಕಿರೋದೆ, ಅಲ್ಲೇ ಅವರು ಮರಳು ಮಾಡ್ಬಿಡ್ತಾ ಇದ್ರು. ಹಾಗಾಗಿ ಅದನ್ನ ತಪ್ಪಿಸಿದ್ರು ಇವರು. ಭಗವಂತ ಸರ್ವದೇಶ ದಶಾಕಾಲೆ ಹವ್ಯಾಕೃತ ಪರಾಕ್ರಮ, ಎಲ್ಲರನ್ನೂ ಕಾಪಾಡಕ್ಕಿದ್ದಾನೆ, ಎಲ್ಲರ ಒಳಗೂ ಇದ್ದಾನೆ ಅನ್ನೋ ಸಿದ್ಧಾಂತವನ್ನ ಎತ್ತಿ ಹಿಡಿದು ಎಲ್ಲ ಪದಾರ್ಥಗಳಲ್ಲೂ ಇದ್ದಾನೆ ಅದನ್ನ ಸುಲಭವಾಗಿ ಎಲ್ಲರಿಗೂ ತಿಳಿಯುವಂತೆ ಹೇಳಿದ್ರು ಅವರು. ಇದರಿಂದ ಈ ತಮೋಜ್ಞಾನ ಏನಂದ್ರೆ ಕತ್ತಲು ಹೋಯ್ತು. ಇದಕ್ಕೆ ಸ್ವಲ್ಪ ದೀರ್ಘವಾಗಿ ಅರ್ಥ ಹೇಳ್ಬೇಕಾಗತ್ತೆ. ಕತ್ತಲು ಹೋಯ್ತು. ಅವಾಗ ಇದರಲ್ಲಿ ವಿಷ್ಣು ಸಕಾಶಾತ್ ಉದ್ಭೂತಂ, ಪ್ರತಿ ಒಂದು ವಸ್ತು ಒಳಗೂ ವಿಷ್ಣು ಇದ್ದಾನೆ ಅಂತ ಹೇಳಿದ್ರೆ ವಿಭುವಾಗಿ ಎಲ್ಲ ಕಡೆ ಇದ್ದಾನೆ ಅಂತ. ಈ ತಪ್ಪರ್ಥಗಳೆಲ್ಲ ಅವಪೊರುಳ್ ಅಂತ ಇದರಲ್ಲಿ ಬಂತಲ್ಲ, ಅವಪೊರುಳ್ ಅಂತ, ಅದು ಏನಪ್ಪಾ ಅಂದ್ರೆ ತಪ್ಪರ್ಥ ಮಾಡೋದು ಅಂತ. ಇಲ್ಲಿ ಅವಪೊರುಳಾಂ ഇരുൾ ಸುರಂದೈತ ಈ ಉಲಹಿರುಳ್ ನೀಗ. ಅವಪೊರುಳು ಅಂದ್ರೆ ವೇದಗಳಿಗೆ ತಪ್ಪರ್ಥ ಹೇಳಿ ಅಲ್ಲಿಂದ ಕತ್ತಲೆ ಅಂಧಕಾರ ಸೃಷ್ಟಿಯಾಗ್ಬಿಡತಂತೆ. ಆ ಉಲಹ ഇരുಳ್, ಆ ಭೂಮಿಯಲ್ಲಿ ಅಂಧಕಾರ ಆಗಿತ್ತಲ್ಲ, ಅದನ್ನು ನೀಗಿಸ್ತಾರಂತೆ. ಅರುಳ್ ಸುರಂದೆಲ್ಲ ಉಯಿರ್ಹಳ್ಕುಂ ನಾನು, ಎಲ್ಲ ಜೀವಗಳಿಗೂ ಕೃಪೆಯನ್ನ ತೋರಿ ಆ ಜೀವದ ಒಳಗೆ ಹೊರಗೆ ಇರೋನು ಯಾರಪ್ಪ ಅಂದ್ರೆ ಭಗವಂತ ಸಾಕ್ಷಾತ್ ಶ್ರೀ ರಂಗನಾಥನೇ. ಅರಂಗನ್ನೆನ್ನು ಪೊರುಳ್ ಸುರಂದಾನ್, ಎಲ್ಲರಿಗೂ ತಿಳಿಯೋ ತರ ಮಾಡಿದ್ರಂತ. ಭಗವಂತ ಒಬ್ಬನೇ ಶ್ರೀಮನ್ನಾರಾಯಣ, ಅವನು ಎಲ್ಲ ಜೀವರಾಶಿ ಒಳಗೂ ಕೂಡ ಜೀವಾತ್ಮನಾಗಿ ಇದ್ದಾನೆ. ಅಚಿತ್ ಪದಾರ್ಥದಲ್ಲೂ ಕೂಡ ಅವನು ಒಳಗಿದ್ದಾನೆ ಅಂತ. ಎಮ್ಮಿ ರಾಮಾನುಜನ್ ಮಿಕ್ಕ ಪುಣ್ಯನೇ. ಈ ನಮ್ಮ ರಾಮಾನುಜರಿದಾರಲ್ಲ, ಇವರು ಒಂದು ಒಮ್ಮೆಲೆ ಎಲ್ಲಾರ್ಗೂ ತಲುಪುವಂತೆ ಮಾಡಿದ್ರಲ್ಲ, ಇದು ಒಂದು ದೊಡ್ಡ ಪುಣ್ಯದ ಕೆಲಸ ಮಾಡಿದ್ರು ಅವರು. ಅದಕ್ಕೆ ಮಿಕ್ಕ ಪುಣ್ಯನೇ ಅಂತ ಹೇಳ್ತಾರೆ ಅವರನ್ನ. ರಾಮಾನುಜ ನಿರೂಪಿಸಿದ ಸಿದ್ಧಾಂತ ಇದೆಯಲ್ಲ, ಅದು ಶಾಶ್ವತವಾಗಿ ಸುಖವನ್ನ ಕೊಡುವಂತದ್ರಲ್ಲಿ ಸಂಶಯವೇ ಇಲ್ಲ. ಯಾರ ಮನಸ್ಸಿನಲ್ಲೂ ಕಳವಳ ಇಲ್ಲದೆ ಎಲ್ಲಾ ಮಟ್ಟದವರನ್ನು ಅದು ಹೋಗಿ ಸೇರಿತು ಅಂತ. ಇದೇನೆ ಪುಣ್ಯನೇ. ಅವರು ಎಂತ ಒಳ್ಳೆ ಸ್ವಭಾವ ಇದ್ರೆ ಎಲ್ಲರಿಗೂ ಈ ಒಳ್ಳೆತನವನ್ನ ಸೇರೋ ತರ ಮಾಡಿದ್ರು ಅಂತ. ಮುಂದಿನ ಹಾಡು ಹೋಗೋಣ. ಪುಣ್ಯನೋ ಪುರಿಂದು ಮಿಲೇ, ಪುಣ್ಯ ನೋನ್ಬು ಪುರಿಂದು ಮಿಲೇನ್,
அடிபோத்திசையும் நுண்ணரும் கேள்வி நுவன்றுமிலே. அடி போற்றி செய்யும் நுண்ணரும் கேள்வி நுவன்றுமிலேன். செம்மை நூல் புலவர்க்கு எண்ணரும் கீர்த்தி ராமானுஜா. செம்மை நூற் புலவர்க்கு எண்ணரும் கீர்த்தி ராமானுஜா. இன்று நீ புகழ்ந்து என் கண்ணுள்ளம் நெஞ்சுள்ளம். இன்று நீ புகுந்து என் கண்ணுள்ளும் நெஞ்சுள்ளும். நின்ற இக்காரணம் கட்டுரையே. நின்ற இக்காரணம் கட்டுரையே. புண்ணிய நோம்பு புரிந்துமிலேன் அடிபோத்தி செய்யும் நுண்ணரும் கேள்வி நுவன்றுமிலேன். செம்மை நூல் புலவர்க்கு எண்ணரும் கீர்த்தி ராமானுஜா. இன்று நீ புகழ்ந்து என் கண்ணுள்ளும் நெஞ்சுள்ளும். நின்ற இக்காரணம் கட்டுரையே. புண்ணிய நோன்பு புரிந்துமிலேன் அடி போற்றி செய்யும் நன்னரும் கேள்வி நுவன்றுமிலேன். செம்மை நூற் புலவர்க்கு எண்ணரும் கீர்த்தி ராமானுஜா. இன்று நீ புகுந்து என் கண்ணுள்ளும் நெஞ்சுள்ளும். நின்ற இக்காரணம் கட்டுரையே. ಪುಣ್ಯ ನೋಂಬು ಪುರಿಂದುಮಿಲೆ ಹೇಳ್ತಾರೆ. ಒಂದು ಒಳ್ಳೆ ಕೆಲಸನೂ ನಾನ್ ಮಾಡ್ಲಿಲ್ವಲ್ಲ, ನೈಕ್ಷಾನುಸಂಧಾನ ಮತ್ತೇನೆ. ಇದೇ ತರ ನಮ್ಮಳ್ವಾರ್ ಕೂಡ ಹಾಡ್ತಾರೆ. ನೋಟ್ರ ನೋಂಬಿಲೆ ನುಣ್ಣರಿವಿಲೆ ಆಹಿಲುಂ ಉಣ್ಣೆ ನಾನು ಇದ್ ಮಾಡ್ತೀನಿ ಅಂತ. ನನಗೆ ಯಾವ್ದು ಒಂದು ವ್ರತ ಅಂತ ನಾನು ಭಗವಂತನನ್ನ ಪಡಿಬೇಕು ಅಂತ ಏನು ಮಾಡ್ಲಿಲ್ಲ, ಶಾಸ್ತ್ರೀಯವಾಗಿ ಟೆಕ್ನಿಕಲ್ ಆಗಿ ಏನೂ ಮಾಡ್ಲಿಲ್ಲ. ಇವರು ಹೇಳ್ತಾರೆ ಪುಣ್ಯನೋ ಪುರಿಂದು ಮಿಲೆ ಅಡಿಪೋರ್ತಿ ಶೈಲ್ಯಂ ನುಣ್ಣರುಂ ಕೇಳ್ವಿ ನುವನ್ರು ಮಿಲೆ. ಅದು ಹೋಗ್ಲಿ, ಅಡಿಪೋರ್ತಿ ಶೈಲ್ಯಂ ಭಗವಂತನ ಪಾದಗಳನ್ನ ಪೂಜೆ ಮಾಡೋಕೆ ಬೇಕಾಗಿರುವಂತ ನುಣ್ಣರುಂ ಅಂದ್ರೆ ಒಂದು ಜ್ಞಾನ ಬೇಕು. ಹೇಗಂದ್ರೆ ಒಂದು ಮಂತ್ರ ಬೇಕು, ಒಂದು ಮಂತ್ರ ಪುಷ್ಪವೋ ಅಥವಾ ಏನಾದ್ರೂ ಒಂದು ಭಗವಂತನ ಇದು ಅಷ್ಟಾಕ್ಷರಿಯೋ ದ್ವಯ ಮಂತ್ರವೋ ಯಾವ್ದು ಉಪದೇಶ ಏನೂ ಗೊತ್ತಿಲ್ಲ ನನಗೆ. ಆ ತರ ಇದ್ದೆ. ಕೇಳ್ವಿ ನೋವನ್ರು ಮೇಲೆ ಹೋಗ್ಲಿ, ಕಾಲಕ್ಷೇಪದಲ್ಲಿ ಹೋಗಿ ಪ್ರಶ್ನೆ ಉತ್ತರವಾಗಿ ಏನಾದ್ರೂ ಒಂದು ತಿಳ್ಕೊಂಡಿದ್ನ ಅಂತ ಹೇಳಿದ್ರೆ ಅದು ಇಲ್ಲ ಅಂತೆ. ಅದು ನೋವನ್ ಕಷ್ಟಪಟ್ಟು ಒಂದು ಗ್ರಂಥವನ್ನು ಓದಲು ನನ್ನ ಪ್ರಯತ್ನನೂ ಪಡ್ಲಿಲ್ಲ, ಅಥವಾ ಓದಿ ಹೇಳ್ತಾ ಇದ್ರಲ್ಲ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಕೇಳಲೂ ಇಲ್ಲ. ಬೇಕಾದಷ್ಟು ಜನ ಇದ್ರು ಶ್ರೀರಂಗದಲ್ಲಿ, ಹೇಳೋರೇನು ಕಡಿಮೆ ಇರ್ಲಿಲ್ಲ, ಆದ್ರೆ ನಾನು ಹೋಗ್ತಾ ಇರ್ಲಿಲ್ಲ. ಪಕ್ಕದಲ್ಲೇ ಹೇಳ್ತಾ ಇದ್ರೆ ಕೂಡ ಹೋಗಿ ಕೇಳ್ಬೇಕು ಅನ್ನೋ ಆಸೆ ಇಲ್ಲದೆ ಹೋದ್ರೆ ಬರೋದಿಲ್ಲ. ಮನೆಯಲ್ಲೇ ಇದ್ರು ಕೂಡ ಅವಾಗ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಅಂತ ಒಂದು ಸಂಸ್ಕಾರ ಬೇಕು, ಭಗವಂತನ ಕೃಪೆ ಬೇಕು, ಅವನ ಸಂಕಲ್ಪ ಬೇಕು. ಇದೆಲ್ಲ ನನಗೆ ಯಾವುದು ಇರ್ಲಿಲ್ಲ ಅಂತ ಪಾಪ ಪೇಚಾಡ್ಕೊಳ್ತಾರೆ. ಅದನ್ನ ಹೇಳ್ತಾರೆ ಪಡ್ಲಿಲ್ಲ. ಅದೇ ಇವರು ನಮ್ಮಾಳ್ವಾರ್ ಹೇಳಿದ್ರು ಅಂತ ಹೇಳಿದ್ನ, ನೋತ ನೋವಿಲೆ ನುಣ್ಣರಿವಿಲೇನ್ ಅಂತ ತಿರುವಾಮೊಳಿ 5 ದಶಕ 7ನೇ ಇದರಲ್ಲಿ ಬರುತ್ತೆ ಅದು. ಆಮೇಲೆ ಅದೇ ತರ ಇವ್ರು ಸ್ತೋತ್ರರತ್ನದಲ್ಲೂ ಹೇಳ್ತಾರೆ, ಆಳ ಬಂದಾರ ನ ಧರ್ಮನಿಷ್ಠೋಸ್ಮಿ ನ ಚಾತ್ಮ ವೇದಿ ನ ಭಕ್ತಿ ಮಾರ್ಗಚ್ಚರಣಾರವಿಂದೆ ಅಕಿಂಚನ ನಾನ್ಯಗತಿ ಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ. ಧರ್ಮದಲ್ಲಿ ಏನಾದ್ರೂ ನಿಷ್ಠೆ ಇತ್ತ ನನಗೆ ಅಂದ್ರೆ ಒಂಚೂರು ನಿಷ್ಠೆ ಇರ್ಲಿಲ್ವಂತೆ. ಹೇಗಂದ್ರೆ ಹಾಗೆ ಕಾಲಿ ಕಳೀತಾ ಇದ್ದ. ಇದು ಧರ್ಮ ಅದು ಅಧರ್ಮ ಅನ್ನೋದು ವೀಕ್ಷಣೆ ಮಾಡಿ ನೋಡಕ್ಕೂ ಕೂಡ ನನಗೆ ಪುರ್ಸತ್ತಿಲ್ಲ ಅಂತ. ನೋಡ್ಬೇಕು ಅಂತ ನನಗೆ ಆಸೆನೂ ಇರ್ಲಿಲ್ಲ. ಏನ್ ನನಗೆ ತೋಚುತ್ತೋ ಅದನ್ನ ಮಾಡ್ತಾ ಇದ್ದೆ. ಆತ್ಮವೇದಿ ಹೋಗ್ಲಿ, ನನ್ನ ಆತ್ಮಸ್ವರೂಪವನ್ನ ಏನಾದ್ರೂ ತಿಳ್ಕೊಂಡಿದ್ನ, ನಾನು ಜೀವಾತ್ಮ ನಾನು ಪರಮಾತ್ಮ ಹತ್ರ ಹೋಗ್ಬೇಕು ಅನ್ನೋದು ಅದು ಏನು ತಿಳಿದಿರ್ಲಿಲ್ಲ. ಭಕ್ತಿಮಾನ್ ಹೋಗ್ಲಿ ಬಿಡು, ಅದೆಲ್ಲ ಏನು ಗೊತ್ತಿಲ್ಲ, ದೊಡ್ಡ ದೊಡ್ಡ ವಿಷಯ ಅಂತಿದ್ರು. ಭಗವಂತನ ಪಾದ ಚರಣಾರವಿಂದಗಳಲ್ಲಿ ಒಂದು ಭಕ್ತಿ ಏನಾದ್ರೂ ಇತ್ತ ಅಂದ್ರೆ ಅದು ಇರ್ಲಿಲ್ಲ ಅಂತ. ಇದು ಆಳ ಬಂದಾರು ತಾವೇ ನೈಚ್ಛಾನುಸಂಧಾನ ಮಾಡ್ಕೊಳ್ತಾರೆ. ತತ್ಪಾದ ಮೂಲಂ ಶರಣಂ ಪ್ರಪದ್ಯೆ. ಇವಾಗ ಎಲ್ಲದಕ್ಕೂ ಸೇರಿ ನಿನ್ ಪಾದವನ್ನ ಹೇಳ್ಕೊಂಡಿದೀನಿ ಅಂತ ಅಲ್ಲ ಹಾಡ್ತಾರೆ. ಅದೇ ತರ ಇಲ್ಲೂ ಅಷ್ಟೇ ಅಡಿಪೋತಿಶಯ್ಯಂ ನುಣ್ಣರುಂ ನವೀನ್ರು ಮೇಲೆ ಪಾದಗಳನ್ನ
ನಮಸ್ಕಾರ ಮಾಡಬೇಕು, ಕೈಂಕರ್ಯ ಮಾಡಬೇಕು ಅನ್ನೋ ನುಂಗರಂ ಅಂದ್ರೆ ಒಂದು ವಿಷಯ, ಒಂದು ಜ್ಞಾನ ಅದು ಕೂಡ ಇರ್ಲಿಲ್ಲ ನನಗೆ ಅಂತ ಹೇಳ್ತಾರೆ. ತದ್ವಿದ್ಧಿ ಪ್ರಣಿಪಾತೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಅಂತ ಹೇಳ್ಬಿಟ್ಟು ಭಗವದ್ಗೀತೆನಲ್ಲಿ ಕೃಷ್ಣನು ಹೇಳ್ತಾನೆ. ಏನಾದ್ರೂ ಒಂದು ವಿಷಯವನ್ನ ತಿಳ್ಕೊಳ್ಬೇಕಾದ್ರೆ ಹೋಗಿ ನಮಸ್ಕಾರ ಮಾಡಿ ಆ ಗುರುಗಳ ಹತ್ರ ಯಾವುದೇ ವಿಷಯ ಆಗ್ಲಿ ಅವರನ್ನ ನಾವು ಬೇಡ್ಕೊಳ್ಬೇಕು, ನಮಗಿದು ಬೇಕು ಅಂತ ಕೇಳಿ ತಿಳ್ಕೊಳ್ಬೇಕು. ಆ ತರ ಏನು ಮಾಡ್ಲಿಲ್ಲ ನಾನು ಅಂತ ಹೇಳ್ತಾರೆ ಇಲ್ಲಿ ಇವರು ತಿರುವರಂಗ ತೌಡರ್. ನಾನು ಯಾರ ಬಾಗಿಲಿಗೂ ಹೋಗಿ ಯಾವ ಒಳ್ಳೆ ವಿಷಯವನ್ನು ಕಲಿಯೋಕೆ ಪ್ರಯತ್ನನೇ ಪಡ್ಲಿಲ್ಲ. ಶರಣಾಗತಿ ಅಂತೂ ಇನ್ನು ಬಿಡಿ ದೂರನೇ, ಅದಕ್ಕೆ ಸಂಬಂಧಪಟ್ಟ ಮಂತ್ರ ಇದೆಯಲ್ಲ ಅದನ್ನು ಕೂಡ ಕಲ್ತ್ಕೊಳ್ಳಿಲ್ಲ, ಇದು ಯಾವುದು ತಿಳ್ಕೊಳ್ಳಿಲ್ಲ ಅಂತ ನನಗೆ ತಾವಾಗಿಯೇ ಬಂದು ಭಗವದ್ ರಾಮಾನುಜರು ತಾವಾಗಿಯೇ ಬಂದು ನನ್ನ ಕಣ್ಣಿಗೆ ಬಿದ್ರಂತೆ. ಇವ್ರಿಗೆ ಇದು ದೈವಿಕ ಸಂಶ್ಲೇಷ ಅಂತ ಹೇಳ್ತಾರಲ್ಲ, ಇದೆಲ್ಲ ಭಗವತ್ ಸಂಕಲ್ಪ. ಯಾರನ್ನೋ ಎಲ್ಲೋ ನೋಡ್ತೀವಿ, ಅವ್ರು ಹೇಳ್ತಾರೆ ಇಂಥ ಕಡೆ ಒಂದು ಕಾಲಕ್ಷೇಪ ನಡೀತಾ ಇದೆ ಹೋಗಿ ಕೇಳಿ ಅಂತ. ಅಲ್ಲಿ ಹೋಗಿ ಕೇಳಿದಾಗ ಅದರಲ್ಲಿ ರುಚಿಗೆ ಏರ್ಪಡುತ್ತೆ. ಆಮೇಲೆ ನಂತರ ಒಂದು ಒಳ್ಳೆ ಬುದ್ಧಿ ಬರುತ್ತೆ, ಓ ನಾವು ಬರನ್ಯಾಸ, ನಾವು ಶ್ರಮಾಶ್ರಯನ ಮಾಡಿಸ್ಕೊಳ್ಬೇಕು ಅನ್ನೋದನ್ನೆಲ್ಲ ಅರ್ಥ ಆಗುತ್ತೆ, ಸ್ವರೂಪ ಜ್ಞಾನ ಉಂಟಾಗತ್ತೆ. ಇದು ಹೇಗೆ ಅಂದ್ರೆ ಜೋಡಿಸ್ತಾನೆ ಭಗವಂತ, ಅದು ಅವರೇ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು ಅದಕ್ಕೆ ಸಂಬಂಧಪಟ್ಟ ಮಂತ್ರ ಕೂಡ ತಿಳ್ಕೊಳ್ಳಿಲ್ಲ, ತಾವಾಗೇ ಬಂದು ನನ್ನ ಕಣ್ಣಿಗೆ ಬಿದ್ರು ಅಂತ ಹೇಳ್ತಾರೆ. ಕಣ್ಣುಳ್ಳ ಮನದುಳ್ಳ, ಕಣ್ಣಿನ ಮೂಲಕ ಮನಸ್ಸಲ್ಲಿ ಎಂಟರ್ ಆದ್ರು ಅಂತ. ಹೇಗೆ ಕಣ್ಣಿನ ಮೂಲಕ ಭಗವದ್ ರಾಮಾನುಜರ ಅವರ ತಿರುಮೇನಿ ಇದೆಯಲ್ಲ, ತುಂಬಾ ಸೊಗಸಾದ ತಿರುಮೇನಿ. ಅವರ ಇದು ಊರ್ಧ್ವ ಪುಂಡ್ರ ಆಗ್ಲಿ, ಅವರು ಶಿಖೆ ಆಗ್ಲಿ, ಅವರು ತ್ರಿದಂಡ ಆಗ್ಲಿ, ಅವರ ಹೊಳೆಯೋ ಕಣ್ಣಾಗ್ಲಿ, ಕರುಣೆ ಅಂದ್ರೆ ಕಣ್ಣಂಚಿನಲ್ಲೇ ಕರುಣೆ, ಯಾರನ್ನ ನೋಡಿದ್ರು ಕಣ್ಣಂಚಿನಲ್ಲೇ ಕರುಣೆ ತೋರಿಸುವಂತ ಒಂದು ಕರುಣೆ ಇದೆಯಲ್ಲ ಅದು. ಆಮೇಲೆ ಕಾಷಾಯ ವಸ್ತ್ರ, ತ್ರಿದಂಡ, ಕಮಂಡಲು ಇವೆಲ್ಲ ಹಿಡ್ಕೊಂಡು ಸದಾ ಬಾಯಲ್ಲಿ ಭಿಕ್ಷೆಗೆ ಹೋಗ್ಬೇಕಾದ್ರೆ ತಿರುಪಾವೈ ಜಿಯನ್ ಅಂತಾನೆ ಹೆಸರು, ತಿರುಪಾವೈ ಅನುಸಂಧಾನ ಮಾಡ್ತಾ ಇದ್ರು. ಆಳ್ವಾರ್ ಸೂಕ್ತಿಗಳೇ ಅತಿಯಾದ ಹೆಚ್ಚು ಪ್ರೀತಿ ಇದ್ದವರು ಇವರೆಲ್ಲಾನು. ಹೀಗೆ ತಾವಾಗಿಯೇ ಬಂದು ನನ್ನ ಮನಸ್ಸಲ್ಲಿ ನೆಲೆಸಿದ್ರು. ನನ್ನನ್ನು ಉದ್ಧಾರ ಮಾಡೋಕ್ಕೆ ಏನು ಕಾರಣವೋ ಅಂತ ಹೇಳ್ತಾರೆ. ಇದಕ್ಕೆ ತಿರುಮಾಲೆ ಇದು ಇದ್ರಲ್ಲೂ ಅಷ್ಟೇನೆ ನಮ್ಮಾಳ್ವಾರ್ ಕೂಡ ಇದೆ ಹೇಳ್ತಾರೆ, ತಿರುಮಾಲೆ ಕಟ್ಟುರಯೇ ಅಂತ ಹೇಳ್ತಾರೆ. ಕಟ್ಟುರಯೇ ಅಂದ್ರೆ ನೀನೇ ಹೇಳಪ್ಪ, ನೀನು ಏನು ನನಗೆ ಅನುಗ್ರಹ ಮಾಡೋಕೆ ಏನು ಕಾರಣ ಅಂತ. ಇದ್ರಲ್ಲೂ ಹೀಗೇನೆ ಇಲ್ಲಿ 98ನೇ ಹಾಡಲ್ಲಿ ಏನ್ ಹೇಳ್ತಾರೆ, ನಿಂದ್ರ ಈ ಕಾರಣಂ ಕಟ್ಟುರಯೇ, ಕಟ್ಟುರಯೇ ಅಂದ್ರೆ ನೀನು ಹೇಳೋದು, ಟೆಲ್ ಮಿ ದ ಸ್ಟೋರಿ ಅಂತ. ಅದೇ ವಾಟ್ ಇಸ್ ದ ರೀಸನ್, ಏನು ಕಾರಣ ನನಗೆ ನೀನು ಅನುಗ್ರಹ ಮಾಡಕ್ಕೆ, ನನ್ನ ಕಣ್ಣಿಗೆ ನೀವು ಬಿದ್ದು ನೀವು ನನಗೆ ಅನುಗ್ರಹ ಮಾಡಕ್ಕೆ, ಅಲ್ಲಿಂದ ನನ್ನ ಮನಸ್ಸಲ್ಲಿ ಹೋಗಿ ಒಳಗಡೆ ಕೂತ್ಕೊಂಡು ನನ್ನನ್ನು ಅನುಗ್ರಹ ಮಾಡಕ್ಕೆ ಕಾರಣ ಏನೋ ನನಗೆ ಗೊತ್ತಾಗ್ಲಿಲ್ಲ, ನೀವೇ ಹೇಳಿ ಅಂತ ಇಲ್ಲಿ ಕೇಳ್ಕೊಳ್ತಾರೆ. ಇಚ್ಛಾನುಸಂಧಾನ ಅಷ್ಟೇ. ಮುಂದಿನ ಹಾಡು ಹೋಗೋಣ. கட்ட பொருளை மறை பொருளென்று, கட்ட பொருளை மறை பொருளென்று கழவர் சொல்லும் பெட்டை கிடக்கும் பிரானல்லனே, கயர் சொல்லும் பெட்டை கிடக்கும் பிரானல்லனே, என் பெருவினையே கிட்ட கிழங்கொடு தன்னருளென்னும் ஒள்வாளுருவே, என் பெருவினையை கிட்டிக் கிழங்கொடு தன்னருளென்னும் ஒள்வாளுருவி, வெட்டிக் களைந்த ராமானுஜன் என்னும் மெய்த்தவனே, இராமானுஜன் என்னும் மைத்தவனே, கட்ட பொருளை மறை பொருள் என்று கழவர் சொல்லும் பெட்டை கிடக்கும் பிரானல்லவே, என் பெருவினையே கிட்ட கிழங்கொடு தன்னருளென்னும் ஒள்வாளுருவி, வெட்டி களைந்த ராமானுஜன் என்னும் மெய்த்தவனே. ಮಮ್ಮಿ ಇದು ಸೆಕೆಂಡ್ ಲೈನ್ ಅಲ್ಲಿ ಪೆಟ್ಟೈ ಕೆಡುಕುಮ್ಮ ಕಿಡುಕುಮ್ಮ ಯಾವುದು? ಕೈಯವರು ಸೊಲ್ಲುಂ ಪೆಟ್ಟೈ ಕೆಡುಕುಂ ಇದೆ ಮ್ಯಾಮ್. ಪೆಟ್ಟೈ ಕಿಡಕ್ಕುಂ ಕಿಡಕ್ಕುಂ. ಒಂದ್ ನಿಮಿಷ, ಇನ್ನೊಂದು ಬುಕ್ ಇದೆ ಅಲ್ಲೂ ರೆಫರ್ ಮಾಡ್ತೀನಿ.
கிடக்கும் கிடக்கும் பெட்டை கிடக்கும் கட்ட பொருளை மறை பொருள் என்று ಸುಳ್ಳು ಹೇಳಿ ಡೂಪ್ ಮಾಡೋದು. ಕೆಡಕುಂ ಯಾವ್ದೋ ಒಂದು ವಿಷಯದಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಏನೇನೋ ಹೇಳಿ ಆ ಅರ್ಥವನ್ನ ಮರೆಸ್ಬಿಡೋದು, ಅವ್ರನ್ನ ಡೂಪ್ ಮಾಡಿ ಕೆಡಕುಂ ಆತರ ಮಾಡ್ತಾರೆ. ಕಳವರ್ಷಲ್ಲು ಯಾರು ಅವರಿಂದ ಭಗವಂತನ ಬಗ್ಗೆ ಏನೋ ಒಂದು ಐಡಿಯಾ ಇದ್ರೆ, ಈ ಕಳವರಿದಾರಲ್ಲ ಇವರೆಲ್ಲ ಕೆಟ್ಟವರು, ಇಂಟೆನ್ಷನಲಿ ಮಾಡ್ತಾರೆ, ಹಾಗೆ ಬೇಕಂತಲೇ ದಿಕ್ಕು ತಪ್ಸಕ್ಕೋಸ್ಕರ ಆತರ ಮಾಡ್ತಾರೆ. ಪೆಟ್ಟೈ ಕೆಡಕುಂ ಅದು ಆ ಕಳವರ್ ಮಾಡೋ ಇದನ್ನ ಇವರು ತಪ್ಪಿಸ್ತಾರೆ ಅಂತ. கட்ட பொருளை மறை பொருள் என்று கயவர் சொல்லும் பெட்டை கெடுக்கும் பிரானல்லனே என் பெருவினையை கிட்டிங்கிழங்கொடு தன்னருளென்னும் உள்வாளுருவி வெட்டி களைந்த ರಾಮಾನುಜನೆನ್ನುಂ ಮೈತವನೇ. ಕಯವರ್ ಅಂತ ಹೇಳಿದ್ರೆ ಕುದೃಷ್ಟಿಗಳು ಅಂತ ಹೇಳ್ತಾರೆ. ಅವ್ರಿಗೆ ಯಾವಾಗ್ಲೂ ಸದಾ ಎಲ್ಲಾದ್ರಲ್ಲೂ ಏನಾದ್ರೂ ಒಂದು ತಪ್ಪು ಕಂಡುಹಿಡಿಯೋದು. ಇವ್ರಿಗೆ ಸರಿಯಾಗಿದ್ರೆ ಕೂಡ ಅದನ್ನ ಹುಡುಕಿ ಕುದೃಷ್ಟಿಗಳು ತಪ್ಪು ಕಂಡುಹಿಡಿಯೋದು. ವೇದಗಳಲ್ಲಿ ತಪ್ಪು ಕಂಡುಹಿಡಿಯೋದು, ಎರಡು ಕಡೆ ಬೇರೆ ಬೇರೆ ತರ ಹೇಳಿದ್ರೆ ಇದು ಆ ತರ ಹೇಳಿದೆ, ಈ ಕಡೆ ಈ ತರ ಹೇಳಿದೆ, ಇದು ತಪ್ಪಲ್ವಾ ಅಂತ ಹೇಳಿ ಜನಗಳಿಗೂ ನಂಬಿಕೆ ಬರೋ ತರ ಮಾಡ್ಬಿಡ್ತಾರಂತೆ ಅವರು. ಅದನ್ನೇ ಇಲ್ಲಿ ಹೇಳ್ತಾರೆ, ಪೆಟ್ಟೈ ಕೆಡಕುಂ ಆ ತರ ಕಳವರ್ ಮಾಡ್ತಾರಲ್ಲ ಕುದೃಷ್ಟಿಗಳು ಮಾಡೋ, ಅವ್ರು ಬೇಕಂತಲೇ ಇಂಟೆನ್ಷನಲ್ಲಿ, ಇವಾಗ ಡೀಪ್ ಸ್ಟೇಟ್ ಅಂತೆಲ್ಲ ನಾವು ಹೇಳ್ತೀವಲ್ಲ, ಬೇಕಂತಲೇ ಜನರ ಅಭಿಮಾನವನ್ನ ಜನರ ನಂಬಿಕೆಯನ್ನ ಕೆಡಿಸಕ್ಕೆ ಅಂತಾನೆ ಬಂದವ್ರನ್ನ ಅವರು ಪೆಟ್ಟೈ, ಅವರು ಒಂದು ದೊಡ್ಡ ಗುಂಪು, ಅವರು ಆರ್ಗನೈಸ್ಡ್ ಗ್ಯಾಂಗ್ ತರ ಇರ್ತಾರೆ. ಪೆಟ್ಟೈ ಕೆಡಕು ಅದನ್ನ ಹಾಳು ಮಾಡ್ತಾರಂತೆ ಯಾರು? ಭಗವದ್ ರಾಮಾನುಜರು. ಕಟ್ಟ ಪೊರುಳೈ ಮறை ಪೊರುಳ್ ಎಂದ್ರೆ ಅವ್ರು ಹೇಳೋದೆಲ್ಲ ಮறை ಪೊರುಳ್ ಅಂದ್ರೆ ವೇದದಲ್ಲಿ ಹೇಳುವಂತ ಅರ್ಥಗಳನ್ನೆಲ್ಲ ತಪ್ಪಾಗಿ ಹೇಳಿ ಕಟ್ಟ ಪೊರುಳೈ ಅವ್ರದೇ ಏನೋ ಒಂದು ತಾವೇ ಒಂದು ಸಿದ್ಧಾಂತವನ್ನ ಹೇಳೋದು, ಇದೇ ಸರಿ ಅಂತ ಹೇಳೋದು. ಕಳವರ್ ಇವರೇನೆ ಕುದೃಷ್ಟಿಗಳು. ಅವರು ಹೇಳುವಂತ ಪೆಟ್ಟೈ ಆ ಸ್ಟೋರೀಸ್ ಇದೆಯಲ್ಲ, ಮಾಯಾವಾದಿ ಸ್ಟೋರಿಗಳೆಲ್ಲ ಕೆಡಕು ಅದನ್ನೆಲ್ಲ ತಪ್ಪಿಸ್ತಾರಂತೆ. ಪಿರಾನಲ್ಲವೇ ಉಪಕಾರಕರು. ಭಗವದ್ ರಾಮಾನುಜರು ದೊಡ್ಡ ಉಪಕಾರಕರು. ನಮಗೆ ಒಂದು ವಿಷಯದ ಬಗ್ಗೆ ಏನೋ ಗೊತ್ತೇ ಇರಲ್ಲ ಅನ್ಕೊಳ್ಳಿ, ಸೊ ಯಾರು ಮೊದಲೇ ಹೇಳ್ತಾರೋ ಅದೇ ನಿಜ ಅಂತ ಅನ್ಕೊಳ್ತೀವಿ. ಅದಕ್ಕೆ ಬ್ರೇಕಿಂಗ್ ನ್ಯೂಸ್ ಅಂತ ಅವರವರೇ ಹೇಳ್ಕೊಳ್ತಾರಲ್ಲ, ಯಾಕೆಂದ್ರೆ ಮೊದಲು ಅವರೇ ಹೇಳೋದು ಅಂತ, ಮೊದಲು ಅವ್ರು ಹೇಳಿದ್ದೇ ನಿಜ ಅನ್ನೋ ತರ. ಆ ತರ ಯಾರಾದ್ರೂ ಆ ವಿಷಯದ ಬಗ್ಗೆ ನಮ್ಗೆ ಏನೂ ತಿಳಿದೇ ಹೋದ್ರೆ ಯಾರು ಮೊದಲೇ ಹೇಳ್ತಾರೋ ಅದನ್ನೇ ನಿಜ ಅಂತ ಅನ್ಕೊಳ್ತೀವಿ. ಹಾಗಾಗಿ ತಪ್ಪು ಸಿದ್ಧಾಂತಗಳನ್ನೆಲ್ಲ ತಪ್ಪು ವಿಷಯಗಳನ್ನೆಲ್ಲ ಜನರ ತಲೆಗೆ ತುಂಬಿಸ್ತಾ ಇದ್ರು ಯಾರು? ಈ ಕುದೃಷ್ಟಿಗಳು. ಅದನ್ನ ಕೆಡಿಸಿದ್ರು ಇವರು ದೊಡ್ಡ ಉಪಕಾರ ಮಾಡಿದ್ರು. ಪಿರಾನ್ ಅಂದ್ರೆ ಉಪಕಾರಕ ಅಲ್ಲನೇ ಅವರಲ್ವಾ? ಎನ್ ಪೇರು ವಿನಯೇ, ನನ್ನ ದೊಡ್ಡ ಅನಾದಿ ಕಾಲದಿಂದ ಸಂಚಿತ ಪಾಪ ಕರ್ಮಗಳಿಂದ ಬಂದ ವಿನಯ್, ನನ್ನ ಪಾಪವನ್ನು ಕಿಟ್ಟ ಕಿಳಂಗೊಳು ಬೇಸಹಿತ ತನ್ನ ಅರುಳೆನ್ನು ಒಳ್ವಾಳುರುವಿ. ಇವ್ರ ಕೃಪೆ ಅನ್ನೋ ಒಂದು ದೊಡ್ಡ ಖಡ್ಗ ಇದೆಯಲ್ಲ, ಆ ಖಡ್ಗದಿಂದ ಬೇರ್ ಸಹಿತ ನನ್ನ ಈ ಅನಾದಿ ಕಾಲದ ಸಂಚಿತ ಪಾಪವನ್ನ ಕಿತ್ತೆಸದ್ರಂತೆ. ನಾನು ಏನೇನ್ ತಪ್ಪು ಮಾಡಿದ್ನೋ ಗೊತ್ತಿಲ್ಲ, ಯಾವ್ಯಾವ ಕಾಲದ್ದೋ ಎಲ್ಲ ಆ ಪಾಪದಿಂದ ಈ ತರ ಅಪಚಾರ ಪಟ್ಟುಬಿಟ್ಟಿದ್ದೆ. ದೊಡ್ಡ ಆಚಾರ್ಯರಿಗೆ ವಿಷವನ್ನ ಹಾಕುವಂತ ಒಂದು ಇದು ಮಾಡಿದ್ದೆ ನಾನು, ಪಿತೂರಿ ಮಾಡಿದ್ದೆ. ಈ ತರ ಎಲ್ಲ ಮಾಡಿ ಎಷ್ಟು ಪಾಪಗಳನ್ನ ಸಂಚಯ ಮಾಡ್ಕೊಂಡಿದ್ದೆ. ಇದೆಲ್ಲ ಹೋಗೋದು ಹೇಗೆ? ಯಾರು ಇದನ್ನೆಲ್ಲ ಕಳಿಯಕ್ಕಾಗತ್ತೆ ಅಂದ್ರೆ ಬೇರೆ ಯಾರಿಂದಲೂ ಕಳಿಯಕ್ಕಾಗಲ್ಲ. ಭಗವದ್ ರಾಮಾನುಜರ ಕೃಪೆ ಅನ್ನೋ ಖಡ್ಗದಿಂದ ಮಾತ್ರನೇ ಇದನ್ನ ಬೇರ್ ಸಹಿತ ಕಟ್ ಮಾಡಕ್ಕಾಗತ್ತೆ. ಯಾವಾಗ್ಲೂ ಕಿಟ್ಟ ಕೆಳಗೋಡು ಅಂತ ಹೇಳಿದ್ರೆ ಕೆಳಗಡೆ ಮೂಲ ಮದರ್ ರೂಟ್ ಇರುತ್ತಲ್ಲ, ಆ ಮದರ್ ರೂಟ್ ತೆಗೆದೇ ಹೋದ್ರೆ ಮತ್ತೆ ಮತ್ತೆ ಮೊಳಕೆ ಬರ್ತಾ ಇರುತ್ತೆ. ಆ ಮದರ್ ರೂಟ್ ಅನ್ನ ಇವರು ಕರುಣೆ ಅನ್ನೋ ಒಂದು ಖಡ್ಗದಿಂದ ಕಿಟ್ಟಕ್ಕೂ ತೆಗೆದ್ರಂತೆ, ವೆಟ್ಟಿ ಕಳೆಯಿಂದ. ಇಲ್ಲಿ ನೋಡಿ ಈ ಭಾಷೆನಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಆ ವೆಟ್ಟಿ ಕಳೆಯಿಂದ ಅದೆಲ್ಲ ಹೇಳಿದ್ರೆ ತಿರುಮಂಗೈ ಆಳ್ವಾರ್ ಕೃತಿಗಳಲ್ಲಿ ಭಗವದ್ ರಾಮಾನುಜರಿಗೆ ತುಂಬಾ ಇಷ್ಟ ಇತ್ತು ಅಂತ ಹೇಳಿದ್ವಲ್ಲ, ಅದು ಇಲ್ಲಿ ನಮ್ಗೆ ತೋರ್ಸತ್ತೆ. ಆ ಖಡ್ಗ ವಾಳ್ ಇದೆಯಲ್ಲ, ಆ ವಾಳಲ್ಲಿ ಇಲ್ಲಿ ಬೇರ್ ಸಹಿತ ಅದನ್ನ ಕಟ್ ಮಾಡಿದ್ರು ಅನ್ನೋವಾಗ ತಿರುಮಂಗೈ ಆಳ್ವಾರಿಗೆ ನಮ್ಕ ಬರುತ್ತೆ. ಅವರು ಅಷ್ಟೇನೆ, ಯಾರಾದ್ರೂ ಎಲ್ಲಾದ್ರೂ ತಪ್ಪು ಕುದೃಷ್ಟಿಗಳನ್ನ ನೋಡಿದ್ರೆ ಅಲ್ಲೇ ಅವ್ರನ್ನ ನಿರಸನ ಮಾಡ್ತಾ ಇದ್ರು ಅವರು. ರಾಮಾನುಜನೆನ್ನು ಮೇಯ್ತವನೇ, ರಾಮಾನುಜ ಅನ್ನೋ ಮೇಯ್ದವನ ನಿಜವಾದ ಒಂದು ತಪಸ್ ಮಾಡ್ತಾ ಇದ್ರಂತೆ. ಏನು ತಪಸ್ ಮಾಡ್ತಾ ಇದ್ರು ಅಂದ್ರೆ
ತಸ್ಮಾನ್ಯಾಸಮೇಷಾನ್ ತಪಸಾಂ ಅತಿರಿಕ್ತ ಮಾಹುವು. ನಾರಾಯಣವಲ್ಲಿಯಲ್ಲಿ ಹೇಳಿದೆ ಇದು. ಎಲ್ಲದಕ್ಕಿಂತ ಶ್ರೇಷ್ಠವಾದ ತಪಸ್ಸು ಯಾವುದು ಅಂದ್ರೆ ಶರಣಾಗತಿ ಪ್ರಪತ್ತಿ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಚೆನ್ನಾಗಿ ಇದರಲ್ಲಿ ಹೇಳ್ಬಿಟ್ರು ನೋಡಿ, ತಿರುಮಲಕ್ಕೆ ತಮ್ಮದನಾದ್ರು ಬಿಡಿಸಿ ಹೇಳ್ತಾರೆ. ಸಮಾಶ್ರಯಣ ಅಂತ ಹೇಳೋದು ಅದು ಬೇರೆ, ಶಂಖಚಕ್ರ ಧಾರಣೆ ಮಾಡಿಕೊಂಡು ನಾನು ಒಂದು ಗುಂಬಕ್ಕೆ ಒಂದು ಪಂಗಡಕ್ಕೆ ಸೇರ್ಕೊಂಡೆ ಅಂತ ಹೇಳುವಂಥದ್ದು. ಆದ್ರೆ ಶರಣಾಗತಿ ಪ್ರಪತ್ತಿ ಅನ್ನೋದಿದೆಯಲ್ಲ, ನಮ್ಮ ಆತ್ಮವನ್ನ ಭಗವಂತನಿಗೆ ನಿವೇದಿಸುವಂಥದ್ದು. ಇದು ಒಂದು ತಪಸ್ತರ. ಆ ತಪಸ್ಸು ಶರಣಾಗತಿ ಅನ್ನೋ ಉತ್ತಮ ತಪಸ್ಸನ್ನು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಾರಾಯಣವಲ್ಲಿಲೇ ಹೇಳಿದ್ರು. ತಸ್ಮಾನ್ ನ್ಯಾಸಮೇಷ, ನ್ಯಾಸ ಇಡಬೇಕು, ವಿ ಹ್ಯಾವ್ ಟು ಸರೆಂಡರ್, ಅದನ್ನ ಕೊಡ್ಬೇಕು. ತಪಸಾಂ ಅತಿರಿಕ್ತ ಮಾಹುವು, ಇದು ನಾರಾಯಣವಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಂತ ಒಂದು ನಿಜವಾದ ತಪಸ್ಸನ್ನು, ಮೇನ್ ತಪಸ್ಸು ಅಂದ್ರೆ ನಿಜವಾದ ಸತ್ಯವಾದ ತಪಸ್ಸನ್ನು ಮಾಡೋರು ಭಗವದ್ ರಾಮಾನುಜರು. ನಾನು ಶರ್ನೆ ನಮರು ಮುರೈಪೇನಂತ ತಿರುಮಗಾಳ್ವಾರ್ ಹೇಳಿದ್ರಲ್ಲ, ಆತರ ತಾನು ಅನುಸಂಧಾನ ಮಾಡಿ ಬೇರೆಯವರನ್ನು ಅನುಸಂಧಾನ ಮಾಡೋ ತರ ಮಾಡಿದವರು ಭಗವದ್ ರಾಮಾನುಜರು. ಮುಂದಿನ ಹಾಡು ಹೋಗೋಣ. ಉಣ್ಣಿನ್ನು ಏರ್ಹಳಕ್ ಯಾವ್ದು? ಓಕೆ. ತವಂ ತರುಂ ಶೆಲ್ವಂ ತಹವುಂ ತರುಂ, ತವಂ ತರುಂ ಶೆಲ್ವಂ ತಗವುಂ ತರುಂ, ಶೆಲಿಯಾ ಪಿರವಿ ಪವಂ ತರುಂ ತೀವಿನೈ ಪಾಂತಿತ್ತರುಂ, ಶಲಿಯಾ பிறவிப்பவம் தரும் தீவினை பாற்றித்தரும், பரந்தாமம் என்னும் திவம் தரும் தீதிலி ராமானுஜன் தன்னை சார்ந்தவர்களுக்கு, பரந்தாமம் என்னும் திவம் தரும் தீதில் ராமானுஜன் தன்னை சார்ந்தவர்கட்கு, உவந்தருந்தே உவந்தருந்தே அவர் சீரன்றி யாரொன்றும் உள்மகிழ்ந்தே, அவன் சீரன்று யான் ஒன்றும் உள்மகிழ்ந்தே, தவம் தரும் செல்வம் தகவும் தரும் செழியா பிறவி பவம் தரும் தீவினை பார்த்தித் தரும், பரந்தாமம் என்னும் திவம் தரும் தீதிலி ராமானுஜன் தன்னை சார்ந்தவர்களுக்கு, உவந்தனுந்தே அவன் சீரன்றி யாரொன்றும் உள்மகிழ்ந்தே. தவம் தரும் செல்வம் தகவும் தரும் செலியா பிறவிப்பவம் தரும் தீவினை பாற்றித் தரும், பரந்தாமம் என்னும் திவம் தரும் தீதில் இராமானுஜன் தன்னை சார்ந்தவர்கட்கு, உவந்தருந்தேன் அவன் சீரன்று யான் ஒன்றும் உள்மகிழ்ந்தே. ತವಂ ತರುಂ ಶೆಲ್ವಂ ತಹವಂ ತರುಂ ಯಾರಿಗೆ ಅಂತ ಹೇಳಿದ್ರೆ ಭಗವದ್ ರಾಮಾನುಜರಿಗೆ ಯಾರು ಶರಣಾಗ್ತಾರೋ, ಪರಂಧಾಮಂ ಎನ್ನುಂ ತಿವಂ ತರುಂ ತೀದಿಲಿ ರಾಮಾನುಜನ್ ತನ್ನೈ, ಭಗವದ್ ರಾಮಾನುಜರಿಗೆ ಯಾರು ಶರಣಾಗ್ತಾರೋ ಅವರಿಗೆ ತವಂ ತರುಂ ಏನ್ ತಪಸ್ಸು ಅಂದ್ರೆ ಶರಣಾಗತಿಯನ್ನ ಮೋಕ್ಷ ಮಾರ್ಗವನ್ನ ಉಪದೇಶ ಮಾಡ್ತಾರೆ. ಅದಷ್ಟೇನೆ ಅಲ್ದೇನೆ ಅವ್ರಿಗೆ ತಹವುಂ ತರುಂ, ತಹವುಂ ಅಂದ್ರೆ ಶೆಲ್ವಂ ಅಂತ, ಐಶ್ವರ್ಯ ಅಂತ. ಏನ್ ಐಶ್ವರ್ಯ ಅಂದ್ರೆ ಮೋಕ್ಷದಲ್ಲಿ ಮುಕ್ತೈಶ್ವರ್ಯವನ್ನ, ಭಗವಂತನ ಕೈಂಕರ್ಯವನ್ನ ಅನಸ್ಯೂತವಾಗಿ ಮಾಡೋದು. ಪೇರಿನ್ಬಂ ಅಂತಾರಲ್ಲ, ಅಂದಮಿಲಾ ಪೇರಿನ್ಬಂ ಅಂತಾರಲ್ಲ, ಅಂತ ಇಲ್ಲದೆ ಇರೋಂತ ಒಂದು ಪೇರಿನ್ಬವನ್ನ ಎಲ್ಲರಿಗೂ ಕೊಡಿಸ್ತಾರೆ ಅವರು. ತವಂ ತರುಂ ಶೆಲ್ವಂ ತಹವುಂ ತರುಂ ಅದು ಹೇಳ್ತಾರೆ. ಶಲಿಯ ಪಿರವಿಪ್ಪವಂ ತರುಂ ತೀವಿனை ಪಾರ್ತಿತ್ ತರುಂ, ಈ ಭವಸಾಗರದಲ್ಲಿ ಬೆಂದುಕೊಂಡು ತೀವಿನೈ ನಮ್ಗೆ ಪಾಪಗಳೆಲ್ಲ ಕಾಡಿಸ್ತಾ ಇರುತ್ತ, ಅದರಿಂದ ಎಲ್ಲ ನಮಗೆ ಮುಕ್ತಿ ಬರ್ತಾರಂತೆ. ಇರುವಲ್ವಿನೈ, ಒಂದು ಪಾಪನೇ ಇರ್ಬೋದು ಪುಣ್ಯನೇ ಇರ್ಬೋದು, ಅದು ನಮ್ಗೆ ಈ ಸಂಸಾರದಲ್ಲಿ ಕಟ್ಟಿ ಹಾಕತ್ತಲ್ಲ, ಅದಕ್ಕೆ ಶಾರ್ದವಲ್ಲಿರುವಿನೈ ಅಂದ್ರೆ ಬಲಿಷ್ಠವಾದ ಈ ಎರಡು ನೋವುಗಳಿದೆಯಲ್ಲ, ಜಗ್ಗದ ಪಾಪ ಪುಣ್ಯಗಳನ್ನ ಅದರಿಂದ ನಮ್ಮನ್ನ ಬಿಡಿಸ್ತಾರೆ ಅವರು. ಪರಂಧಾಮಂ ಎನ್ನುಂ ತಿವಂ ತರುಂ
ಶ್ರೀವೈಕುಂಠಕ್ಕೆ ಹೋಗೋ ಮಾರ್ಗವನ್ನ ನಮಗೆ ಓಪನ್ ಮಾಡ್ತಾರೆ. ಅಲ್ಲಿ ಹೋಗಿ ನಮ್ಮನ್ನ ಇಡಿಸ್ತಾರೆ. ಅಲ್ಲಿ ಹೋಗಿಟ್ಟಾಗ ಏನಾಗತ್ತೆ ಅಂದ್ರೆ ಮತ್ತೆ ನಾವು ಭೂಮಿನಲ್ಲಿ ಹುಟ್ಟಬೇಕಾಗಿಲ್ಲ. ಯಾವ ಪಾಪ ಮತ್ತೆ ಪುಣ್ಯದ ಲವಲೇಶವು ನಮಗೆ ಯಾವುದು ಅಂಟ್ಕೊಳ್ಳಲ್ಲ. ಹೀಗೆ ಎಲ್ಲಾ ರೀತಿಯಲ್ಲೂ ನಮ್ಮನ್ನು ರಕ್ಷಿಸೋ, ನಮ್ಮ ಒಳ್ಳೆಯದನ್ನೇ ಮಾಡೋ ಭಗವದ್ ರಾಮಾನುಜರು ಇರ್ಬೇಕಾದ್ರೆ ನಾನ್ ಬೇರೆ ಏನ ಚಿಂತಿಸ್ಬೇಕು ಅದನ್ನೇ ಹೇಳ್ತಾರೆ. ಅವನ್ ಶ್ರೀನಂದಿ ಆರೊಂಡ್ರೊಮ್ಮುಳ್ಮ ಹಿಂದೆ, ಅವರ ಗುಣಗಳನ್ನ ನೆನೆಸಿ ಒಳಗೆ ನಾನು ಹಿಗ್ಗಬೇಕೇ ಹೊರತು ಬೇರೆ ಯಾರನ್ನು ಏನು ನೆನೆಸ್ಬೇಕಾಗೇ ಇಲ್ಲ. ಇವರ ದಿವ್ಯ ಗುಣಗಳನ್ನ ಬಿಟ್ಟು ಮತ್ತೆ ಯಾವುದನ್ನು ನಾನು ಮನದಲ್ಲಿ ನೆನಿಬೇಕಾಗೇ ಇಲ್ಲ ಅಂತ ಹೇಳ್ತಾರೆ. உன்னின்னுயிர்களுக்கு உத்தனவே செய்து, உன்னின்று உயிர்களுக்கு உற்றனவே செய்து, அவர் புயவே பண்ணும் பரனும் பரிவிலனாம் படி, அவர் புயவே பண்ணும் பரனும் பரிவிலனாம் படி, பல்லுயிர்க்கும் விண்ணின் தலை நின்று வீடளிப்பான் எம்மிராமானுஷன். பல்லுயிர்க்கும் விண்ணின் தலை நின்று வீடளிப்பான் எம்மிராமானுஜன். மண்ணின் தலத்துதித்து, மண்ணின் தலத்துதித்து, மறைநாளும் வளர்த்தனே, மறைநாளும் வளர்த்தனனே. உன்னின்றுயிர்களுக்கு உத்தனவே செய்த, அவர் புயவே பண்ணும் பரனும் பரிவிலனாம் படி, பல்லுயிர்க்கும் விண்ணின் தலை நின்று வீடளிப்பான் எம்மிராமானுஜன். மண்ணின் தலத்துதித்து மறைநாளும் வளர்த்தனே. உன்னின்று உயிர்களுக்கு உற்றனவே செய்து, அவர்க்கு உயவே பண்ணும் பரனும் பரிவிலனாம் படி, பல்லுயிர்க்கும் விண்ணின் தலை நின்று வீடளிப்பான் எம்மிராமானுஜன். மண்ணின் தலத்துதித்து மறைநாளும் ವಳರ್ತನನೇ. ಭಗವಂತನಿಗಿಂತ ಒಂದು ಕೈ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇದನ್ನ ಶಾಸ್ತ್ರಗಳನ್ನು ಹೇಳ್ತಾರೆ. ಅಪ್ಪ ಅಮ್ಮಂದ್ರು 4 ಕಣ್ಣಲ್ಲಿ ನಮ್ಮನ್ನ ನೋಡ್ಕೊಂಡ್ರೆ, ಹುಟ್ಟಿದ ಮಗುವನ್ನ ನೋಡ್ಕೊಂಡ್ರೆ ಶಾಸ್ತ್ರಗಳು 1000 ಕಣ್ಣಲ್ಲಿ ನೋಡ್ಕೊಳ್ಳುತ್ತಂತೆ. ಭಗವಂತ 1000 ಕಣ್ಣಿಂದ ನಮ್ಮನ್ನ ನೋಡ್ಕೊಳ್ತಂತೆ. ಅದಕ್ಕಿಂತ ಹೆಚ್ಚಾಗಿ ಭಗವದ್ ರಾಮಾನುಜರು ನೋಡ್ಕೊಳ್ತಾರೆ ಅಂತ ಅಮುದನಾರ್ ಇಲ್ಲಿ ಹೇಳ್ತಾರೆ. ಭಗವಂತನಿಗಿಂತ ಒಂದು ಕೈ ಮೇಲಾಗಿ ನಮ್ಮನ್ನ ಅನುಗ್ರಹಿಸ್ತಾರೆ ರಾಮಾನುಜರು ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಮುದನಾರ್. ಅದು ಹೇಗೆ ಸಾಧ್ಯವಾಗ್ತದೆ ಇವ್ರಿಗೆ ಅಂದ್ರೆ 4 ವೇದಗಳಿಗೂ ಅರ್ಥಗಳನ್ನ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆಲ್ಲ ಕೊಡ್ತಾರೆ. ಅದನ್ನ ಸ್ಥಿರವಾಗಿ ಓದ್ಕೊಂಡು ನಂಬಿಕೆ ಬರಬೇಕು. ನೀವು ಈ ಸುಮ್ಮನೆ ಯಾರನ್ನೋ ಏನನ್ನ ನಂಬು ಅಂತ ಹೇಳಿದ್ರೆ, ಶಾಸ್ತ್ರದ ಹೀಗಿದೆ ಅಂತ ಹೇಳಿದ್ರೆ ನಂಬೋದಿಲ್ಲ. ವೇದದಲ್ಲಿ ಹೀಗಿದೆ, ಹೀಗೆ ಹೇಳಿದೆ, ಇದಕ್ಕಿದು ಅರ್ಥ ಅಂತ ಹೇಳಿದ್ರೆ ಅವಾಗ ಜನರು ನಂಬ್ತಾರೆ. ಅದಕ್ಕೆ ಕಾಪಾಡಬೇಕು. ವೇದಗಳನ್ನ ಸಂರಕ್ಷಿಸಿದ್ರು, ಎಲ್ಲಕ್ಕೂ ಭಾಷ್ಯವನ್ನ ಬರೆದು ವೇದಗಳನ್ನ ಅರ್ಥವನ್ನ ಸಂರಕ್ಷಿಸಿ ಜನರಿಗೆ ಹಿತವಾಗಿ ತೋರೋ ತರ ಮಾಡಿದ್ರು ಅವರು. ಇದು ಭಗವದ್ ನುಡಿಗಳೇ ವೇದಗಳು ಅಂತ ಸ್ಥಾಪಿಸಿದ್ರು. ಯಾಕಂದ್ರೆ ಅಪೌರುಷೇಯ ಇದು. ಯಾರೋ ಏನೋ ಬರೆದ್ರು, 1000 ವರ್ಷದ ಹಿಂದೆ ಬರ್ದಿದ್ದು ಅನ್ನೋ ತರ ಎಲ್ಲ ಯಾರು ಹೇಳಿದ್ರು ಏನೋ ಹೇಳಿದ್ರು ಅಂತ ಹೇಳಲಿಲ್ಲ. ಅಪೌರುಷೇಯ ಇದು. ಸಾಕ್ಷಾತ್ ಭಗವಂತನೇ ನುಡಿದಿದ್ದು ಅಂತ ಹೇಳಿ ಎಲ್ಲರಿಗೂ ನಂಬಿಕೆ ಬರೋ ತರ ಮಾಡಿದ್ರು. ಈ ಭಗವಂತ ಎಲ್ಲರನ್ನೂ ಸಂರಕ್ಷಿಸ್ತಾನೆ ಅಂತ ಹೇಳಿದಾಗ ನಾವು ನೋಡ್ತೀವಿ. ಯಾರನ್ನೆಲ್ಲ ಸಂರಕ್ಷಿಸ್ತಾನೆ ಅಂದ್ರೆ ಚೇತನ ವರ್ಗದಲ್ಲಿ ಬದ್ಧರು, ನಿತ್ಯರು, ಮುಕ್ತರು, ಇವರು 3 ಜನ ಚೇತನ ವರ್ಗದಲ್ಲಿ ರಕ್ಷಿಸ್ತಾರೆ. ಅಚೇತನ ವರ್ಗದಲ್ಲಿ ಭಗವಂತನ ಯಾರ ರಕ್ಷಿಸ್ತಾನೆ ಅಂತ ಹೇಳಿದ್ರೆ ಶುದ್ಧ ಸತ್ವ, ಕಾಲ, ಮಿಶ್ರ ಸತ್ವ, ಇದು ಅಚೇತನ ವರ್ಗವನ್ನ. ಇದನ್ನ ಭಗವಂತ ಹೇಗೆ ಕಾಪಾಡ್ತಾನೆ ಅಂತ ಹೇಳಿದ್ರೆ 3 ಸ್ಥಿತಿಗಳಲ್ಲಿ ಅವನನ್ನ ಕಾಪಾಡ್ತಾನಂತೆ. ಭಗವಂತ ಅವರುಗಳ ಸ್ವರೂಪವನ್ನ ಕಾಪಾಡ್ತಾನೆ, ಸ್ಥಿತಿಯನ್ನ ಕಾಪಾಡ್ತಾನೆ,
ಮತ್ತು ಪ್ರವೃತ್ತಿಯನ್ನ ಕಾಪಾಡ್ತಾನೆ. ನೋಡಿ, ಚೇತನವೇ ಆಗ್ಲಿ ಅಚೇತನವೇ ಆಗ್ಲಿ ಅವುಗಳಿಗೆ ಅದರ ಸ್ವರೂಪ, ನಮ್ಗೆ ಇದು ಎಷ್ಟು ಡೀಪ್ ಫಿಲಾಸಫಿ ನೋಡಿ. ಇದೆಲ್ಲ ಭಗವಂತ ಮಾಡುವಂತ ಕೆಲಸ. ಇವೆಲ್ಲ ಭಗವಂತ ಮಾಡಿ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ, ದೊಡ್ಡ ಉಪಕಾರ ಮಾಡ್ತಾ ಇದ್ದಾನೆ ಭಗವಂತ ಅನ್ನೋದನ್ನ ನಮಗೆ ತಿಳಿಸಿದವರು ಭಗವದ್ ರಾಮಾನುಜರು. ಯಾಕೆ ಅಂತ ಹೇಳಿದ್ರೆ, ನಮಗೆ ಈ ಚೇತನ ಅಚೇತನ ಈ ವಸ್ತುಗಳು ಯಾವುದು ಏನೋ ಗೊತ್ತಿರ್ಲಿಲ್ಲ, ಎಲ್ಲವೂ ಝೀರೋ ಆಗಿತ್ತು. ನಮಗೆ ಜ್ಞಾನ ಶೂನ್ಯವಾಗಿತ್ತು. ಅಲ್ಲಿ ಎಲ್ಲನೂ ಒಂದೊಂದಾಗಿ ಬಿಡಿಸಿ ಭಗವಂತನ ಏನು ಉಪಕಾರ ಮಾಡ್ತಾ ಇದ್ದಾನೆ ನಮಗೆ ಅನ್ನೋದನ್ನ ಚೆನ್ನಾಗಿ ಮನದಟ್ಟಾಗುವಂತೆ ಮಾಡಿದ್ರು. ನಾವೆಲ್ಲ ಭಗವಂತನಿಗೆ ಶರಣಾಗುವಂತ ನಂಬಿಕೆ ಇಲ್ಲದೆ ಶರಣಾಗತಿ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮಹಾವಿಶ್ವಾಸ ಬರ್ಬೇಕು. ಆ ಮಹಾವಿಶ್ವಾಸ ಬರ್ಬೇಕಾದ್ರೆ ಭಗವಂತ ಮಾಡೋ ಉಪಕಾರಗಳೆಲ್ಲ ನಮಗೆ ತಿಳಿಬೇಕು. ಆ ಭಗವಂತ ಮಾಡೋ ಉಪಕಾರಗಳಲ್ಲಿ ಇದು ತುಂಬಾ ಮುಖ್ಯ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸ್ವರೂಪ, ಅದನ್ನ ಸ್ಥಿತಿ ಮತ್ತು ಪ್ರವೃತ್ತಿ, ಇದನ್ನೆಲ್ಲ ಸದಾಕಾಲ ಕಾಪಾಡೋನು ಯಾರಪ್ಪ ಅಂದ್ರೆ ಭಗವಂತನೇ. ಯಾವುದೋ ಒಂದು ಅಚೇತನ ಪದಾರ್ಥ, ಒಂದು ಕಲ್ಲಿ ಅಲ್ಲೋ ಒಂದ್ ಕಡೆ ಬಿದ್ದಿದೆ ಅಂದ್ರೆ ಅದಕ್ಕೆ ಕಾರಣನೂ ಭಗವಂತನೇ. ಇನ್ನೊಬ್ಬ ಯಾರೋ ಒಬ್ಬ ಹುಡುಗ ಬಂದ ಅದ್ರ ಕಾಲಲ್ಲಿ ಒದ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಸಂಕಲ್ಪ ಮಾಡೋನು ಭಗವಂತ. ನೋಡಿ, ಇದು ಏನು ಆಶ್ಚರ್ಯ. ಅಚೇತನ ಪದಾರ್ಥಕ್ಕೆ ಅದು ಎಲ್ಲಿದೆಯೋ ಅದು ಅಲ್ಲೇ ಇರುವಂತ ಒಂದು ಕೆಲಸವನ್ನ ಆ ಸಂಕಲ್ಪ ಭಗವಂತನೇ ಮಾಡ್ತಾನೆ ಅನ್ನೋದನ್ನ ಎಲ್ಲರಿಗೂ ತಿಳಿಯೋ ತರ ಸ್ವರೂಪ, ಸ್ಥಿತಿ ಮತ್ತು ಪ್ರವೃತ್ತಿ ಇದೆಲ್ಲಾನು ನಮಗೆ ತಿಳಿಸ್ಕೊಡ್ತಾರೆ. ಇದನ್ನ ಹೇಗೆ ತಿಳಿಸೋದು ಅಂದ್ರೆ, ನಾಲ್ಕು ವೇದಗಳನ್ನ ಅವರು ಉಪಯೋಗಿಸ್ಕೊಳ್ತಾರೆ. 4 ವೇದಗಳಿಗೆ ಭಾಷ್ಯವನ್ನ ಬರೆದು ಅದಕ್ಕೆ ಅದರಲ್ಲಿ ಯಾರಿಗೂ ಏನೋ ಸಂದೇಹನೇ ಬರದೇ ಇರೋ ತರ ಸಾಮಾನ್ಯ ಜನರಿಗೂ ಅರ್ಥ ಆಗೋ ತರ ಮಾಡಿದ್ರು. ಮರೆನಾರು ಒಳರ್ತನನೆ. ಇಲ್ಲಿ ಒಳರ್ತನನೆ ಅಂದ್ರೆ 4 ದಿಕ್ಕಿಗೂ ಎಲ್ಲ 74 ಮಠಗಳನ್ನ ಏರ್ಪಡಿಸಿ ಎಲ್ಲ ಪಾಠಶಾಲೆಗಳನ್ನ ಮಾಡಿ ವೇದಗಳನ್ನ ಪ್ರವರ್ತಿಸ್ತಾರೆ. ಪ್ರವರ್ತಮಾನ ಅಂತ ಹೇಳಿ ಎಲ್ಲಾ ಕಡೆ ಹಬ್ಬೋ ತರ ಮಾಡ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಭಗವದ್ ರಾಮಾನುಜರು ಖುದ್ದಾಗೇನೆ ಅವ್ರ ತಂದೆ ಸತ್ತು ಹೋಗ್ಬಿಟ್ಮೇಲೆ ಕಾಂಚೀಪುರಕ್ಕೆ ಬರ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮನೆಯಲ್ಲೇ ಅವ್ರಿಗೆ ಪಾಠ ಅವ್ರ ತಂದೆ ಹೇಳ್ಕೊಡ್ತಾ ಇದ್ರು. ಅವ್ರ ತಂದೆ ಕಾಲವಾದ್ಮೇಲೆ ಅವ್ರಿಗೆ ಯಾರು ಪಾಠ ಹೇಳ್ಕೊಡಕ್ಕೆ ಆ ಒಂದು ಗ್ರಾಮದಲ್ಲಿ ಯಾರು ಇರ್ಲಿಲ್ಲ, ಶ್ರೀಪೆರಂಬೂದರಲ್ಲಿ. ಅದಕ್ಕೋಸ್ಕರ ಅವ್ರು ಕಾಂಚೀಪುರಕ್ಕೆ ಬರ್ತಾರೆ. ಯಾಕಂದ್ರೆ ಕಾಂಚೀಪುರದಲ್ಲಿ ಪಾಠಶಾಲೆಗಳೆಲ್ಲ ಇದೆ ಅಂತ. ಹೀಗೆ ಆಗ್ಬಾರ್ದು, ನಾಳೆ ಪಾಠ ಹೇಳ್ಕೊಡಕ್ಕೆ ಯಾರು ಇಲ್ಲ ಅಂತಾನೆ ವೇದ ಕಲ್ತ್ಕೊಳ್ಳಿಲ್ಲ ಅಂತ ಯಾರು ಇರಬಾರ್ದು ಅಂತ ಹೇಳಿ ಪ್ರವರ್ತಿಸ್ತಾರೆ. ಎಲ್ಲ ಕಡೆ ಅದನ್ನ ಒಳರ್ತನನೆ ಅಂದ್ರೆ ಅದೇನೆ. ಎಲ್ಲಾ ಕಡೆ ಮಠಗಳನ್ನ ಏರ್ಪಡಿಸಿ, ಪಾಠಶಾಲೆಗಳನ್ನ ಏರ್ಪಡಿಸಿ, ವೇದಗಳನ್ನ ಹೇಳ್ಕೊಡಕ್ಕೆ ಎಲ್ಲ ಏರ್ಪಾಡು ಮಾಡಿ ಅವ್ರಗಳಿಗೆಲ್ಲಾನು ಜೀವನೋಪಾಯಕ್ಕೆ ಎಲ್ಲ ಏರ್ಪಾಡನ್ನ ಮಾಡ್ತಾರೆ. ಇವಾಗ ನೋಡಿ, ಮೇಲ್ಕೋಟೆನಲ್ಲಿ 52 ಕುಟುಂಬವನ್ನ ಕರ್ಕೊಂಡು ಬಂದ್ರು ಅಂದ್ರೆ ಅವ್ರಗಳಿಗೆಲ್ಲ ಆ ಕುಟುಂಬದವ್ರಿಗೆಲ್ಲರಿಗೂ ಅವ್ರಿಗೆ ಜೀವನೋಪಾಯಕ್ಕೆ ಆಗುವಷ್ಟು ನೆಲ, ಕಾಣಿ ಇದನ್ನೆಲ್ಲ ಏರ್ಪಾಡು ಮಾಡ್ತಾರೆ. ಈ ತರ ಎಲ್ಲ ಮಾಡೋದು. ಹಾಗಿದ್ರೆ ಮಾತ್ರನೇ ವೇದಗಳನ್ನ ಹಬ್ಬಕ್ಕೆ ಮಾಡಕ್ಕಾಗತ್ತೆ, ಇಲ್ಲಿ ಹೋದ್ರೆ ಆಗೋದಿಲ್ಲ. ಅದು ಮಾಡ್ತಾರೆ ಅವರು. ನಿಲ್ಸ್ಕೊಳ್ತೀನಿ. 95 ಆಗಿದೆ. ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಬಹುಶಃ ನಾನು ಪೂರ್ತಿ ರಾಮಾನುಜ ಉತ್ತಂದಾದಿನ ಮುಗಿಸೋಕೆ ಪ್ರಯತ್ನ ಪಡ್ತೀನಿ. ಮುಗಿಸ್ಬಿಡೋಣ ಇದನ್ನ. ಇಲ್ಲಿಗೆ ನಮ್ಮ 4000 ದಿವ್ಯ ಪ್ರಬಂಧ ಮುಗಿಯುತ್ತೆ. ಅದಾದ್ಮೇಲೆ ದೇಶಿಕ ಪ್ರಬಂಧವನ್ನ ಕಂಟಿನ್ಯೂ ಮಾಡ್ಬೋದು. ತಿರುವರಂಗತ್ತಮುದನ ತಿರುವಡಿಗಳೇ ಶರಣಂ. ಆಕಾಶಾತ್ಮನಿಪಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭಾ ಮೇಡಮ್, ಧನ್ಯವಾದಗಳು. ಮಾಮಿ ನಮಸ್ಕಾರ. ಮಾಮಿ ನಮಸ್ಕಾರ. ನಮಸ್ಕಾರ ಮಾಮಿ. ತುಂಬಾ ಚೆನ್ನಾಗಿದೆ ಮಾಮಿ. ನಮಸ್ಕಾರ. ಹೌದು, ಇದು ವಿಸ್ತಾರವಾಗಿ ಒಂದು 800 ಪುಟದ ಒಂದು ಪುಸ್ತಕನೇ ಇದೆ. ಇದು ರಾಮಾನುಜ ಉತ್ತಂದಾದಿ ವ್ಯಾಖ್ಯಾನ. ಅಷ್ಟು ಏನೋ ಹೇಳಕ್ ಆಗ್ತಾ ಇಲ್ಲ. ಪ್ರಾಬಬ್ಲಿ ಒಂದು 5% ಕೂಡ ಹೇಳಿದೀನೋ ಇಲ್ವೋ ಇದರಲ್ಲಿ.
ಅಷ್ಟು ಚೆನ್ನಾಗಿ ದೀರ್ಘವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆಶ್ಚರ್ಯಕರವಾದ ವ್ಯಾಖ್ಯಾನಗಳು. ನಮಗೆ ಅನ್ಸತ್ತೆ ಈ ಒಂದು ಬರೀ ರಾಮಾನುಜರು ಅಂತ ಅದು ಓದ್ಕೊಂಡ್ಬಿಟ್ರೇನೆ ಸಾಕು, ಇಡೀ ಸಿದ್ಧಾಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರು ನಮ್ಗೆ ಆಳ್ವಾರ ಆಚಾರ್ಯರುಗಳು ಯಾರು, ಅವ್ರು ಮಾಡಿದ ಉಪಕಾರಗಳೆಲ್ಲ ಏನು, ನಾವೆಲ್ಲ ಯಾರು, ಸ್ವರೂಪ ಏನು, ನಮ್ಮನ್ನ ಕಾಪಾಡೋರು ಯಾರು, ಪ್ರತಿ ಒಂದು ಇದರಲ್ಲಿ ಫುಲ್ಲು ಬಂದ್ಬಿಡತ್ತೆ. ಅದಕ್ಕೆ ವ್ಯಾಖ್ಯಾನ ಮಾಡಿದವರು ಅದನ್ನ ವಿಸ್ತಾರವಾಗಿ ಮಾಡಿದ್ದಾರೆ. ಅಷ್ಟು ವಿಷಯಗಳು ಅದರಲ್ಲಿ ತುಂಬಿದೆ. ಹೌದು ಮಾಮಿ. ಅವರು ತಿರುವರಂಗತ್ತ ಮುದನಾರ್ ಅವರು ವಿಷ ಆಗ್ತಾ ಇದ್ದವ್ರು ಇಷ್ಟು ಭಕ್ತಿಯಿಂದ ಪರಿವರ್ತನಾಗಿ, ಎಷ್ಟು ಭಕ್ತಿ ಇದ್ರೆ ಈ ತರ ಬರೆಯಕ್ಕೆ ಆಗುತ್ತೆ ಅಲ್ವಾ ಮಾಮಿ? ಹೌದು, ಎಲ್ಲ ಭಗವತ್ ಸಂಕಲ್ಪ ಅಷ್ಟೇನೆ. ಭಗವತ್ ಸಂಕಲ್ಪ. ಆಮೇಲೆ ಇದು ರಾಮಾನುಜರ ಸಂಶ್ಲೇಷ ಅವ್ರ ಜೊತೆಗಿದ್ರೆ ಯಾರು ಕೆಟ್ಟವರಾಗಿರುತ್ತೆ ಸಾಧ್ಯವೇ ಇಲ್ಲ. ಇವಾಗ ಒಂದು ಗುಂಪಲ್ಲಿ ಎಲ್ಲಾ ತರದವರು ಜನಗಳು ಇರ್ತಾರೆ, ಎಲ್ಲಾ ತರ ಬುದ್ಧಿ ಇರೋರು. ಆದ್ರೆ ಆ ಗುಂಪಿನ ಲೀಡರ್ ಇರ್ತಾರಲ್ಲ, ಅವರು ತುಂಬಾ ಸಾತ್ವಿಕರಾಗಿ ಪಾಸಿಟಿವ್ ಆಗಿ ಇದ್ದು ಬಿಟ್ರೆ ಕೆಟ್ಟವ್ರು ಕೂಡ ಅವ್ರು ಕೆಟ್ಟ ಬುದ್ಧಿ ತೋರ್ಸಕ್ ಆಗೋದಿಲ್ಲ. ಆ ತರ ಆಗ್ಬಿಡತ್ತೆ. ತಿರುವರಂಗ ತಮ್ಮದ ಆಗಿದ್ದೇ ಅದು. ಅವರಿಗೆ ನಾಚ್ಕೊಳ್ಳೋ ತರ ಮಾಡ್ಬಿಟ್ರು ಅವರು. ಅಯ್ಯೋ ನಾನು ಹೋಗಿ ನಿಮಗ್ ವಿಷ ಹಾಕಿದ್ನಲ್ಲ ಅನ್ನೋ ತರ ನಾಚ್ಕೊಳ್ಳೋ ತರ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ, ಅಯ್ಯೋ ನೀವ್ ಯಾಕೆ ನಿಮ್ಮ ಪತ್ನಿಗೆ ಹೇಳಿದ್ರಿ, ನೀವೇ ನನಗ್ ಕೊಟ್ಟಿದ್ರು ನಾನು ತಿನ್ಬಿಡ್ತಿದ್ನಲ್ಲ ವಿಷ ಅಂತ ಹೇಳಿದ್ರಂತೆ ಭಗವದ್ ರಾಮಾನುಜರು. ಎಂತ ಒಂದು ಮಾತು ನೋಡಿ. ಅವಾಗ ತುಂಬಾ ಅವಮಾನ ಆಗ್ಬಿಡುತ್ತೆ. ತಿರುವರಂಗ ತಮ್ಮದ ಇಷ್ಟು ಸುಲಭವಾಗಿ ಇವರನ್ನ ಸಾಯಿಸ್ಬೋದಾಗಿತ್ತಲ್ಲ, ಕದ್ದು ಮುಚ್ಚಿ ಸಾಯಿಸ್ಬೇಕಾಗಿರ್ಲಿಲ್ವಲ್ಲ ಅಂತ ಒಂದು ಮನಸ್ಸಿಗೆ ಬರುತ್ತೆ ಅವ್ರಿಗೆ. ಅವಾಗ ತುಂಬಾ ಅವಮಾನ ಆಗತ್ತೆ ಅವ್ರಿಗೆ. ದಿವ್ಯ ಪ್ರಬಂಧದಲ್ಲಿ ಮಾತ್ರನೇ ಮಾಮಿ ನಾಯಕಿ ಭಾವದಲ್ಲಿ ಅನುಭವಿಸೋದು ನಮ್ಗ್ ಸಿಗೋದು ಪ್ರಬಂಧದಲ್ಲಿ ಮಾತ್ರನೇ ಅನ್ಕೊಳ್ತೀನಿ ಮಾಮಿ. ಅದು ನನ್ಗೆ ತುಂಬಾ ಅದಂತೂ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಮಾಮಿ. ನಾಯಕಿ ಭಾವದಲ್ಲಿ ಆಡೋದು ನನ್ಗೆ ತುಂಬಾ ಇಷ್ಟ ಆಯ್ತು ಮಾಮಿ. ಹೌದು, ಅದಕ್ಕೆ ಭಗವದ್ ರಾಮಾನುಜರು ಯಾಕೆ ಫೇಮಸ್ ಆದ್ರು ಅಂತ ಹೇಳಿದ್ರೆ, ವೇದಾರ್ಥಗಳೆಲ್ಲ ಹೇಳ್ತಾ ಇದ್ರು. ಸ್ಟ್ರಿಕ್ಟ್ ಆಗಿ ವೇದಾರ್ಥಗಳೆಲ್ಲ ಹೇಳ್ದಾಗ್ಲೂನು ಅದಕ್ಕೆ ವೇದಾಂತದ ಟಿಂಚ್ ಅಂತ ಹೇಳಿದ್ರೆ ನಾವೆಲ್ಲ ಜೀವಾತ್ಮಗಳು ಪರಮಾತ್ಮನಿಗೆ ಸೇರಿದವರು ಅನ್ನೋದನ್ನ ಪ್ರತಿ ವೇದಾರ್ಥಗಳಲ್ಲೂ ಅವರು ಹೇಳ್ತಾ ಬಂದ್ರು. ವೇದಾಂತದ ಟಚ್ ಕೊಟ್ಟಿದ್ದು ಭಗವದ್ ರಾಮಾನುಜರೇ. ಇದನ್ನ ಸಾಕ್ಷಾತ್ ಅದ್ವೈತಿಯಾದ ಒಬ್ಬ ಸ್ವಾಮಿಗಳು ಕೂಡ ಹೇಳ್ತಾರೆ. ಸರಸ್ವತಿ ಇದರಲ್ಲಿ ಹೊಳೆನರಸೀಪುರದಲ್ಲಿದ್ದ ಸ್ವಾಮಿಗಳು ಹೇಳ್ತಾರೆ, ಭಗವದ್ ರಾಮಾನುಜರು ನಮಗೆಲ್ಲ ಭಕ್ತಿ ತಿಂಚಿಲ್ದೆ ಹೋದ್ರೆ ಎಷ್ಟೇ ವೇದ ಕಲ್ತರು ಏನು ಪ್ರಯೋಜನ ಇಲ್ಲ. ಭಕ್ತಿಯನ್ನ ಸವರಿದ್ರು ಲೇಪಗೆ. ಯಾಕೆಂದ್ರೆ ಶುಗರ್ ಕೋಟೆಡ್ ಟ್ಯಾಬ್ಲೆಟ್ಸ್ ಅಂತಾರಲ್ಲ, ಆ ತರ ಕಹಿಯಾಗಿರೋ ಒಂದು ಇದು ಔಷಧಿಯನ್ನ ಸಕ್ಕರೆ ಲೇಪನ ಇದ್ರೆ ಹೇಗೆ ತಿಂದು ಬಿಡ್ತೀವೋ ಸುಲಭವಾಗಿ, ಆತರ ಭಕ್ತಿಯ ಇದನ್ನ ಲೇಪನವನ್ನ ವೇದಾಂತಕ್ಕೆ ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿದವರು ಭಗವದ್ ರಾಮಾನುಜರು. ಈಗ ರಾಮಾನುಜರ ಮಹತ್ವ ಗೊತ್ತಾದ್ಮೇಲೆ ಮಾಮಿ, ದ್ವಯದ ಜೊತೆಗೆ ರಾಮಾನುಜ ಅಂತ ಮನನ ಮಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅಷ್ಟು ರಾಮಾನುಜ ಅಂತ ಆ ಹೆಸರು ಹೇಳಕ್ಕೇನೆ ಒಂಥರ ಮನಸ್ಸು ಖುಷಿ ಆಗ್ತಾ ಇದೆ ಮಾಮಿ. ತಪ್ಪೇ ಇಲ್ಲ. ರಾಮಾನುಜಕ್ಕೆ ಒಂದು ಜಯ ಮಾಡಿದ್ರಲ್ಲ ಕೆಲವರು, ಅದನ್ನೇ ಹೇಳ್ಕೊಳ್ತಾರೆ ಆಚಾರ್ಯ. ಯಾಕಂದ್ರೆ ಕಣ್ಣಿನ ಶಿರುತಾಂಬಿನಲ್ಲಿ ನಾವು ನೋಡ್ತೀವಲ್ಲ, ಮಧುರಕವಿ ಆಳ್ವಾರು ಅವರು ಎನ್ನಪ್ಪನೇ ಕುರುಹೂರ್ ನಂಬಿ ಅಂತ ನಮ್ಮಾಳ್ವಾರೇ ಸಾಕು ಅಂತ ಹೇಳ್ಬಿಟ್ರಲ್ಲ, ಹಾಗೆ ಮೋಕ್ಷಕ್ಕೆ ಹೋಗಿ ಸೇರಿದ್ರು. ಅದೇ ತರ ಶಬರಿನಾನ ನಾವು ನೋಡ್ತೀವಿ, ಆಚಾರ್ಯ ಪ್ರತಿಪತ್ತಿಯಿಂದಾನೇ ಶಬರಿ ಮೋಕ್ಷ ಸಾಕ್ಷೀಭೂತ. ಆಚಾರ್ಯ ಕೇವಲ ಆಚಾರ್ಯ ಪ್ರತಿಪತ್ತಿಯಿಂದಾನೇ ಅವರು ಮೋಕ್ಷಕ್ಕೆ ಹೋಗಿ ಸೇರಿದ್ದಾರೆ. ಬೇರೆ ಹೆಚ್ಚು ಏನು ತಿಳ್ಕೊಳ್ಬೇಕಾಗಿದ್ದೇ ಇಲ್ಲ. ಒಬ್ಬ ಆಚಾರ್ಯರನ್ನ ನಾವು ಗೌರವವಾಗಿ ಕೊನೆ ತನಕ ಮನಸ್ಸಲ್ಲಿ ನೆನೆಸ್ಕೊಂಡು ಅವರನ್ನೇ ಜಪ ಮಾಡ್ತಾ ಇದ್ರೆ ಕೂಡ ನಾವು ಹೋಗಿ ಸೇರ್ಬಿಡ್ಬೋದು. ಅದು ತೋರ್ಸ್ಕೊಟ್ಟಿದ್ದಾರೆ, ಆಚಾರ್ಯ ಪ್ರತಿಪತ್ತಿಯಿಂದ ಎಲ್ಲ ಸಾಧ್ಯ ಅಂತ. ಇದ್ರ ಬಗ್ಗೆ ಗೊತ್ತಾಗಿದ್ದು ನಿಮ್ಮಿಂದ ಮೇಡಮ್. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಯಾರೋ ಒಂದು ಮಾರ್ಗದರ್ಶಿ ಅಂತ ಇದ್ರೆ ಭಗವಂತನ ಇದ್ರಲ್ಲಿ ಯಾರೋ ಒಬ್ರಿಗೆ ನಾವಿಲ್ದಿದ್ರೆ ಇನ್ಯಾರಾದ್ರೂ ಒಬ್ರು ಹೇಳ್ತಾರೆ, ಆತರ ಸಿಗ್ತಾರೆ. ಏನೋ ನಮಗ್ ಮಾತ್ರ ನೀವೇ ಆಯ್ತು ಮೇಡಮ್ ರಾಮಾನುಜರು. ನಮ್ ಪುಣ್ಯ ಅಂತ ಹಚ್ಕೋಬೇಕಷ್ಟೇ. ಈ ಗ್ರಂಥಗಳೆಲ್ಲ ನಮ್ಗೆ ಅವಲೋಕನೆ ಮಾಡಕ್ ಒಂದು ಅವಕಾಶ ಸಿಕ್ಕಿ, ನಮ್ಗೆ ಒಂದು ಏರ್ಪಾಡು. ಒಂದು ಕೊರೋನಾ ಬಂತು, ಆಮೇಲೆ ಒಟ್ಟಿಗೆ ಸೇರಕ್ಕಾಗ್ಲಿಲ್ಲ, ಆನ್ಲೈನ್ ಅಲ್ಲೂ ಕಲ್ತ್ಕೊಂಡ್ವಿ. ಇದು ಒಂದು ಉಪಕಾರ ತಾನೆ, ಮನೆಯಲ್ಲೇ ಕೂತ್ಕೊಂಡು ವಿಚಾರ. ನಾನು ಒಂದ್ ಕಡೆ ಮೊನ್ನೆ ಓದಿದ್ದೆ, ಯಾರಾದ್ರೂ ಒಂದು
10 ನಿಮಿಷ ಈ ತರ ಒಂದು ಗ್ರಂಥಗಳನ್ನ ಅವಲೋಕನೆ ಮಾಡಿಬಿಟ್ರೆ ಅವ್ರಿಗೆ ಈ ಅಲ್ಝಮೀರು ಮತ್ತೆ ಈ ಪಾರ್ಕಿನ್ಸನ್ ಡಿಸೀಸು ಇದು ಯಾವುದು ಬರೋದಿಲ್ವಂತೆ ನೋಡಿ. ಆಧ್ಯಾತ್ಮಿಕ ವಿಚಾರವಾಗಿ ಒಂದು 10 ನಿಮಿಷ ಒಂದು ಪುಸ್ತಕವನ್ನ ಇಟ್ಕೊಂಡು ನಾವು ಓದ್ತೀವಿ, ಅದರಲ್ಲಿ ನಾವು ಮನಸ್ಸನ್ನ ಈಡುಪಾಡು ಮಾಡ್ತೀವಿ ಅಂತಿದ್ರೆ ಆ ತರ ಕಾಯಿಲೆಗಳೇ ನಮಗ್ ಬರಲ್ಲ. ಮರವು ಬರೋದಿಲ್ಲ ಅಂತ ಹೇಳ್ತಾರೆ, ಪಾರ್ಕಿನ್ಸನ್ ಡಿಸೀಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಏನ್ ಆಶ್ಚರ್ಯ ನೋಡಿ ಇದೆಲ್ಲ. ಇದು ನಾವು ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಲ್ಲ, ಅದನ್ನ ನಮ್ಮ ಬುದ್ಧಿಯ ಇದು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳುವಂತದ್ದು ಇವೆಲ್ಲ. ನಂಬಿಕೆ ಒಂದು ಇರ್ಬೇಕಷ್ಟೇ. ಅಲ್ಲ, ಇದು ಮೆಂಟಲ್ ಎಕ್ಸರ್ಸೈಸ್ ಬಿಡಿ. ಇವಾಗ ನಾವು ಏನೋ ಒಂದು ಚಿಂತನೆ ಮಾಡ್ಕೊಂಡು ಸಂಸಾರ ವಿಚಾರ ಕಷ್ಟಪಡೋ ಬದಲು 1 hour ಬೇರೆ ವಿಚಾರದಲ್ಲಿ ಇರ್ತೀವಲ್ಲ, ಅದೇ ಒಂದು ನಮಗೆ ವರದ ತರ. 1 ಗಂಟೆ ಕ್ಲಾಸ್ ನಮ್ಗೊಂದು ವರ್ಷಕ್ಕೆ ಆಗೋಷ್ಟು ತುಂಬಾ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ.